ಲೇಸೆ ಕೇಳಿಸಲಿ ಕಿವಿಗೆ, ನಾಲಿಗೆಗೆ ಲೇಸೆ ನುಡಿದು ಬರಲಿ. ಲೇಸೆ ಕಾಣಿಸಲಿ ಕಣ್ಗೆ, ಜಗದಲ್ಲಿ ಲೇಸೆ ಹಬ್ಬುತ್ತಿರಲಿ. ಲೇಸೆ ಕೈಗಳಿಂದಾಗುತ್ತಿರಲಿ, ತಾ ಬರಲಿ ಲೇಸೆ ನಡೆದು. ಲೇಸ ನುಂಡು ಲೇಸು ಸುರಿ ಇಲ್ಲಿರಲಿ, ಲೇಸೆ ಮೈಯ ಪಡೆದು. ಬುಕ್ಬ್ರಹ್ಮ ಸಾಹಿತ್ಯೋತ್ಸವ ಸಾಹಿತ್ಯ ಸಂಭ್ರಮ 2024ರ ಈ ಒಂದು ಶುಭ ಸಂದರ್ಭಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರನ್ನ ಒಮ್ಮೆ ನೆನಪಿಸಿಕೊಳ್ಳೋದಾದರೆ, ಪ್ಲಾಟಿನಂ ಪ್ರಾಯೋಜಕತ್ವ ರಾಮಯ್ಯ ಯೂನಿವರ್ಸಿಟಿ, ಸುವರ್ಣ ಸಹಭಾಗಿತ್ವ ಎಲ್ಸಿಯಾ ಕಂಪನಿ, ರಜತ ಸಹಭಾಗಿತ್ವ ಪಾಲಿ ಇನ್ಸ್ಟಿಟ್ಯೂಟ್ ಪ್ರಾರ್ಥನಾ ವರ್ಲ್ಡ್ ಸ್ಕೂಲ್, ಸಹಭಾಗಿತ್ವವನ್ನು ವಹಿಸಿಕೊಂಡಂಥವರು MG ಮೋಟಾರ್ಸ್, ಸಪ್ನಾ ಬುಕ್ ಹೌಸ್, ಸೌತ್ ಏಷ್ಯನ್ ಲಿಟರೇಚರ್ ಇನ್ ಟ್ರಾನ್ಸ್ಲೇಷನ್, ಶೇಷಾದ್ರಿಪುರಂ ಎಜುಕೇಷನ್ ಟ್ರಸ್ಟ್, ಕಾವೇರಿ ಹಾಸ್ಪಿಟಲ್, ಸೆಲ್ಕೋ ಸಿರಿ, ಗ್ರಾಮೋದ್ಯೋಗ, ಕಾವೇರಿ ಎಂಪೋರಿಯಂ. ಇದರ ಜೊತೆಗೆ ಈ ಹೊತ್ತಿನ ಈ ವಿಚಾರಗೋಷ್ಠಿಯನ್ನ ಪ್ರಾಯೋಜಿಸ್ತಾ ಇದ್ದಂಥವರು ಭವಾನಿ ಇಂಡಸ್ಟ್ರೀಸ್ ಅವರು. ಈ ಒಂದು ವಿಚಾರಗೋಷ್ಠಿಗೆ ಅತಿಥಿಗಳಾಗಿ ಆಗಮಿಸಿದಂತಹ 4 ಜನ ಗಣ್ಯಮಾನ್ಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಶ್ರೀಯುತ ಜಯತ್ ಕಾಯ್ಕಿಡಿ ಸರ್ ಅವರು, ನಾಗಚಂದ್ರಿಕಾ ಭಟ್ ಮೇಡಮ್ ಅವರು, NS ಶ್ರೀಧರ್ ಮೂರ್ತಿ ಅವರು ಹಾಗೂ P ಶೇಷಾದ್ರಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆಲ್ಲರಿಗೆ ಹಾಗೆ ಕೇಳುಗರಾಗಿ ಆಗಮಿಸಿದಂತಹ ನಿಮಗೆಲ್ಲರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಗೋಷ್ಠಿಯ ವಿಷಯ ಬೆಳ್ಳಿತೆರೆ ಕವಿತೆ ಹಾಡಾದಾಗ. ಅಂದರೆ ಕವಿತೆ ಬೆಳ್ಳಿತೆರೆಯ ಮೇಲೆ ಮೂಡಿ ಬರುವಾಗ ಯಾವ ರೀತಿಯ ರೂಪಾಂತರಗಳನ್ನು ಪಡೆದುಕೊಳ್ಳುತ್ತೆ, ಯಾವ ರೀತಿ ವಿಜೃಂಭಿಸುತ್ತೆ, ಯಾವ ರೀತಿ ಹೊಸದಾದಂತಹ ಅನೇಕ ದೃಷ್ಟಿಕೋನಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ ಈ 4 ಜನ ವಿಶೇಷ ಗಣ್ಯಮಾನ್ಯರು. P ಶೇಷಾದ್ರಿ ಅವರನ್ನ ನಾನು ಈ ಕಾರ್ಯಕ್ರಮದ ಸಂಚಾಲಕತ್ವವನ್ನು ವಹಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತೇನೆ. ಸರ್, ವೇದಿಕೆ ನಿಮಗಾಗಿ. ನಮ್ಮದ ಈ ಸಾಹಿತ್ಯೋತ್ಸವನ ಆಯೋಜಿಸಿದ ಎಲ್ಲ ಮಿತ್ರರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಪ್ರಾಯಶಃ ಕನ್ನಡದ ಮಟ್ಟಿಗೆ ಒಂದು ಅಪರೂಪದ ಒಂದು ಮಿಲನ ಇದು ಅಂತ ನಾನು ಭಾವಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಕನ್ನಡದ ಸಿನಿಮಾದ ಕೆಲವು ಗೋಷ್ಠಿಗಳನ್ನು ಕೂಡ ಆಯೋಜಿಸಿರೋದು ತುಂಬ ಸಂತೋಷದ ವಿಚಾರ. ಹಾಗಾಗಿ ಅದರ ಮೊದಲ ಗೋಷ್ಠಿ ಬೆಳ್ಳಿತೆರೆ ಕವಿತೆ ಗೀತೆಯಾದಾಗ ಅನ್ನುವಂಥದ್ದು. ಇದು ನೇರವಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಗೋಷ್ಠಿ. ಸಾಹಿತ್ಯ ಮತ್ತು ಸಿನಿಮಾದ ಸಂಬಂಧ ತುಂಬ ವಿನೂತನವಾದ ಸಂಬಂಧ. ಒಂದು ರೀತಿ ಗಂಡ ಹೆಂಡತಿ ಸಂಬಂಧ ಅನ್ನಿ, ತಂದೆ ಮಕ್ಕಳ ಸಂಬಂಧ ಅನ್ನಿ, ಏನು ಬೇಕಾದರೂ ಕರಿಬಹುದು. ಸಾಹಿತ್ಯ ಇಲ್ಲದೆ ಸಿನಿಮಾ ಇಲ್ಲ, ಕೆಲವು ಸಾರಿ ಸಿನಿಮಾ ಇಲ್ಲದೆ ಸಾಹಿತ್ಯ ಉಂಟು, ಆದರೆ ಸಾಹಿತ್ಯ ಇಲ್ಲದೆ ಸಿನಿಮಾ ಇಲ್ಲ ಅನ್ನೋದನ್ನು ನಾವು ಒಪ್ಕೊಳ್ಳಬೇಕು. ಸಿನಿಮಾ ಪ್ರಾರಂಭ ಆಗಿ ಈ ವರ್ಷಕ್ಕೆ 2024 ವರ್ಷಕ್ಕೆ 90 ವರ್ಷಗಳಾಗಿದೆ. ಈ 90 ವರ್ಷಗಳಲ್ಲಿ ಸಿನಿಮಾದ ಬೆಳವಣಿಗೆ, ಅಭಿವೃದ್ಧಿಯನ್ನು ನಾವೆಲ್ಲ ಗಮನಿಸಿಯೇ ಇರ್ತೀವಿ. ಹಾಗೆ ನೋಡಿದ್ರೆ ಮೂಲಭೂತವಾಗಿ ಸಿನಿಮಾ ನಮ್ಮ ನೆಲದ ಸೃಷ್ಟಿ ಅಲ್ಲ, ಇದು ಪಶ್ಚಿಮದಿಂದ ಬಂದಂತಹ ಸೃಷ್ಟಿ. ಆದರೆ ಇವತ್ತು ಸಿನಿಮಾ ನಮ್ಮ ಸಿನಿಮಾ ಆಗಿದೆ. ಹೇಗೆ ಸಿನಿಮಾ ನಮ್ಮ ಸಿನಿಮಾ ಆಯಿತು ಅಂದರೆ ಮುಖ್ಯವಾಗಿ ಇದರ ಕೊಡುಗೆ ಗೀತೆಗಳಲ್ಲಿದೆ ಅಂತ ನಾನು ಗುರುತಿಸ್ತೀನಿ. ಜಗತ್ತಿನಾದ್ಯಂತ ಸಿನಿಮಾಗಳ ನಿರ್ಮಾಣವಾಗ್ತವೆ, ಸಾವಿರಾರು ಸಿನಿಮಾಗಳು ಪ್ರತಿ ವರ್ಷ ನಿರ್ಮಾಣವಾಗ್ತವೆ. ಅದರಲ್ಲಿ ಭಾರತೀಯ ಸಿನಿಮಾವನ್ನು ವಿಶೇಷವಾಗಿ ಗುರುತಿಸೋದು ಅದರ ಗೀತ ಗಾಯನಕ್ಕೋಸ್ಕರ. ಹಾಲಿವುಡ್ನಲ್ಲಿ ಅಥವಾ ಬಾಲಿವುಡ್ ಅಂತ ಕರೀತಾರೆ, ಬಾಲಿವುಡ್ ಅಂತ ಪದವನ್ನು ಬಳಸೋದಕ್ಕೆ ನನಗೇನು ಅಷ್ಟೊಂದು ಸಂತೋಷ ಇಲ್ಲ. ಆದರೂ ಅನಿವಾರ್ಯವಾಗಿ ಎಲ್ಲ ಕಡೆ ಗುರುತಿಸೋದ್ರಿಂದ ಬಾಲಿವುಡ್ನ ಸಂಗೀತವನ್ನು ಎಲ್ಲ ವಿದೇಶಿ ಸಿನಿಮಾಗಳಲ್ಲಿ ವಿಶಿಷ್ಟ ಅನ್ನೋ ರೀತಿಯಲ್ಲಿ ಗುರುತಿಸ್ತಾರೆ. ಪ್ರಪಂಚದ ಬೇರೆ ಭಾಷೆಗಳಲ್ಲಿ ಇಲ್ಲದೆ ಇರುವಂಥ ಹಾಡುಗಳು, ಸಂಗೀತ ನಮ್ಮ ಸಿನಿಮಾಗಳಲ್ಲಿ ಹಾಸುಹೊಕ್ಕಾಗಿದೆ. ಇದಕ್ಕೆ ಕಾರಣ ಏನು ಅಂತ ತುಂಬ ಸರಿ ನಾನು ಯೋಚನೆ ಮಾಡ್ತೀನಿ. ನಮ್ಮಲ್ಲಿ ಮೂಲಭೂತವಾಗಿ ಜಾನಪದದಿಂದ ನಮ್ಮ ಕಲೆ ಪ್ರಾರಂಭ ಆಯಿತು. ಜಾನಪದದ ನಂತರ ರಂಗಭೂಮಿ ಬಂದದ್ದು ನಿಮಗೆಲ್ಲ ಗೊತ್ತಿದೆ. ರಂಗಭೂಮಿಯ ಅವಿಭಾಜ್ಯ ಅಂಗವಾಗಿ ಸಂಗೀತ ಮತ್ತು ಗೀತೆಗಳು ಕೂಡ ಶುರುವಾದವು. ರಂಗಭೂಮಿಗೆ ಒಂದು ಚಿತ್ರಕಥೆಯನ್ನು ಸಿದ್ಧಪಡಿಸಿದ್ರೆ ಆ ಚಿತ್ರಕಥೆಯ ಜೊತೆಗೆ ಹಾಡನ್ನು ಬರಿತಾ ಇದ್ದಂತೆ. ಆದರೆ ನಮ್ಮಲ್ಲಿ ಇವತ್ತು ಸಿನಿಮಾದಲ್ಲಿ ಚಿತ್ರಕಥೆ ಬರೆಯುವಾಗ ಹಾಡನ್ನು ಬರೆಯಲ್ಲ, ಚಿತ್ರಕಥೆಯನ್ನು ಬರೆದಿರ್ತಾರೆ, ಸನ್ನಿವೇಶವನ್ನು ಬರೆದಿಟ್ಕೊಂಡಿರ್ತಾರೆ, ನಂತರ ಸನ್ನಿವೇಶಕ್ಕೆ ತಕ್ಕ ಹಾಗೆ ಹಾಡುಗಳನ್ನು ಬರೆಸ್ತಾರೆ. ಅದು ಇವತ್ತಿನ ಪದ್ಧತಿ. ಆದರೆ 1994ನೇ ಇಸವಿಯಲ್ಲಿ ಮೊದಲ ಚಲನಚಿತ್ರ ಸತಿ ಸುಲೋಚನಾ
ಪ್ರಾರಂಭವಾಗಿ 90 ವರ್ಷ ಆಯಿತು. ಆ ಮೊದಲ ಚಲನಚಿತ್ರದ ಚಿತ್ರಕಥೆಯಲ್ಲಿ ಹಾಡುಗಳು ಕೂಡ ಮೊದಲಿಗೆ ಬರೆದಿದ್ದು ಅನ್ನೋದು ವಿಶೇಷ. ನನ್ನ ಹುಡುಕಾಟಕ್ಕೆ ಇಲ್ಲಿವರೆಗೂ ಆ ಚಿತ್ರಕಥೆ ಸಿಕ್ಕಿಲ್ಲ. ಪ್ರಾಯಶಃ ಎಲ್ಲಿಯಾದರೂ ಯಾರತ್ರಾದರೂ ಆ ಚಿತ್ರಕಥೆ ಇದ್ದಾರೆ, ಅದರ ದಯವಿಟ್ಟು ದೊರಕಿಸ್ಕೊಡ್ಬೇಕಾಗಿ, ಅದು ದೊರಕಿಸಿಕೊಟ್ರೆ ಕನ್ನಡ ಚಿತ್ರಕ್ಕೆ ಒಂದು ಕೊಡುಗೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಬರೆದಂಥ ಗೀತೆಗಳು ಆರಂಭದಲ್ಲಿ ಆ ಸಾಹಿತ್ಯ ಅದು ನಾಟಕವಾಗಿದ್ದು, ಪ್ರಮುಖವಾಗಿ ಸತಿ ಸುಲೋಚನ ಅನ್ನೋದೇ ನಾಟಕವಾಗಿದ್ದು, ಆ ಪ್ರಖ್ಯಾತ ನಾಟಕವನ್ನು ನಾಟಕ ರೂಪದಲ್ಲಿ ಬರೆದದ್ದನ್ನು ನಂತರ ಸಿನಿಮಾಗೆ ಅದನ್ನು ಅಳವಡಿಸಿದ್ರು. ಹಾಗಾಗಿ ಗೀತೆಗಳು ಮತ್ತು ಸಿನಿಮಾದ ಸಂಬಂಧ ಅಲ್ಲಿಂದ ಪ್ರಾರಂಭ ಆಯಿತು. ನಂತರ ಬಂದಂಥ ಭಕ್ತಧ್ರುವ ಆಗಿರಲಿ, ಹಲವಾರು ಸಿನಿಮಾಗಳಾಗಿ ಗೀತೆ ಮತ್ತು ಸಾಹಿತ್ಯ ಅನ್ನುವಂಥದ್ದು ಸಿನಿಮಾದ ಒಂದು ಅವಿಭಾಜ್ಯ ಅಂಗವಾಗಿದೆ. ಆರಂಭದಲ್ಲಿ ನಾನು ಆಗಲೇ ಹೇಳಿದಾಗ ನಾಟಕಗಳಿಂದ ಗೀತೆಗಳನ್ನು ಎರವಲು ಪಡ್ಕೊತಾ ಇತ್ತು ಸಿನಿಮಾ ಚಿತ್ರರಂಗ. ನಂತರ ಕವಿಗೀತೆಗಳು ಅಂತ ಆರಂಭ ಆಯಿತು. ಅಂದರೆ ಸಿನಿಮಾದಲ್ಲಿ ಸಾಹಿತ್ಯವನ್ನು ಬರೆದ್ರೆ ಎಲ್ಲರೂ ಕವಿಗಳೇ. ಯಾಕೆಂದರೆ ಪಕ್ಕದಲ್ಲಿ ಜೈನ್ ಕಾಯ್ಕಿನಿ ಅವರು ಕೂತಿದ್ದಾರೆ, ನಾನು ಹಾಗೆ ಹೇಳಕ್ಕೆ ಸರಿ ಅಂತ ಅನ್ಸುತ್ತೆ. ಎಲ್ಲರೂ ಕವಿಗಳೇ, ಹಾಗಾಗಿ ಎಲ್ಲರೂ ಪದ್ಯವನ್ನು ಬರೆದವರು. ಹಾಗಾಗಿ ಹಾಗೆ ನೋಡಿದ್ರೆ ಈ 90 ವರ್ಷಗಳಲ್ಲಿ 5,500 ಸಿನಿಮಾಗಳಾಗಿದ್ದಾವೆ. ಸಾವಿರಾರು ಗೀತೆಗಳು ರಚಿತವಾಗಿವೆ ಕನ್ನಡ ಚಿತ್ರರಂಗದಲ್ಲಿ. ಈ ಸಾವಿರಾರು ಗೀತೆಗಳಲ್ಲಿ ಸಿನಿಮಾಗೋಸ್ಕರನೇ ಬರೆದಿರೋಂಥವು ಹೆಚ್ಚು. ಸಿನಿಮಾಗಲ್ಲದೆ ಸಾಹಿತ್ಯದ ಹಿನ್ನೆಲೆಯಲ್ಲಿ ಬರೆದಂಥ ಗೀತೆಗಳನ್ನು ಸಿನಿಮಾಗೆ ಅಳವಡಿಸ್ಕೊಂಡಿರೋದು 5% 10 ಇರಬಹುದು ಅಂತ ಅನ್ಕೋತೀನಿ. ಪ್ರಮುಖವಾಗಿ ಗುರುತಿಸುವಂಥದ್ದು ಕುವೆಂಪು ಅವರ ಗೀತೆಯನ್ನು ಯಾವ ಜನ್ಮದ ಮೈತ್ರಿ ಗೌರಿ ಚಲನಚಿತ್ರದಲ್ಲಿ ಬಳಸಿದ್ದನ್ನು ಮೊದಲ ಕವಿಗೀತೆ ಅಂತ ಗುರುತಿಸ್ತಾರೆ. ಪ್ರಾಯಶಃ ಅದನ್ನು ಶ್ರೀಧರ್ ಮೂರ್ತಿಗಳು ಕೂಡ ಹೋಗ್ತಾರೆ ಅಂತ ಅನ್ಕೋತೀನಿ. ಯಾಕೆಂದರೆ ಪಕ್ಕದಲ್ಲಿ ಶ್ರೀಧರ್ ಮೂರ್ತಿಗಳನ್ನ ಕೂರಿಸ್ಕೊಂಡು ಮಾತಾಡೋದು ಸ್ವಲ್ಪ ಕಷ್ಟ. ಅವರ ಅಂಕಿ ಅಂಶಗಳು ತುಂಬ ಚೆನ್ನಾಗಿರುತ್ತೆ ಅವ್ರ ಹತ್ರ. ಹಾಗಾಗಿ ಅವ್ರನ್ನ ಕಡೆ ಒಂದ್ಸರಿ ನೋಡಿ ನನ್ನ ಮಾತನ್ನು ಮುಂದುವರಿಸ್ತೆ. ಹಾಗಾಗಿ ಗೌರಿಗೆ ಯಾವ ಜನ್ಮದ ಮೈತ್ರಿ, ಈ ರೀತಿ ಹೆಚ್ಚು ನಾನು ಗುರುತಿಸಿದ್ರೆ ಕನ್ನಡ ಸಿನಿಮಾದಲ್ಲಿ ಇಲ್ಲಿವರೆಗೂ ಹೆಚ್ಚು ಕವಿಗೀತೆಗಳು ಅಂತ ಬಳಸ್ಕೊಂಡಿರುವಂಥದ್ದು ಕುವೆಂಪುರವರು. ಕುವೆಂಪುರವರು ಈ ಎಲ್ಲ ಗೀತೆಗಳನ್ನು ಸಿನಿಮಾಗೋಸ್ಕರ ಬರೆದದ್ದಲ್ಲ. ಅವರು ಒಂದು ಕಾವ್ಯವಾಗಿ ಬರೆದಂಥ ಬೇರೆ ಬೇರೆ ಸನ್ನಿವೇಶಕ್ಕೆ ಬರೆದಂಥ ಅವರ ಅಭಿವ್ಯಕ್ತಿಯನ್ನು ಸಿನಿಮಾದವರು ತಮ್ಮ ಸನ್ನಿವೇಶಕ್ಕೆ ಅನುಗುಣವಾಗಿ ಬಳಸ್ಕೊಂಡಿದ್ದಾರೆ. ಹಾಗೆ ಬೇಂದ್ರೆಯವರ ರಚನೆ ಆಗಿರ್ಬೋದು, ತುಂಬ ಈ ರೀತಿಯ ಕವಿಗಳ ಸಾಲು ಸಾಲು ಕವಿಗಳ ಹೆಸರುಗಳನ್ನೇ ನಾವು ಹೇಳ್ಬೋದು. ಅವರೆಲ್ಲರ ಕೃತಿಗಳನ್ನು ಕನ್ನಡ ಸಿನಿಮಾ ಬಳಸ್ಕೊಂಡು ತನ್ನ ಶ್ರೀಮಂತಿಕೆಯನ್ನು ಹೆಚ್ಚಿಸ್ಕೊಂಡಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಬೆಳ್ಳಿತೆರೆ ಗೀತೆ ಕವಿತೆ ಗೀತೆಯಾದಾಗ ಅನ್ನೋದರಲ್ಲಿ ಆ ಹಿನ್ನೆಲೆಯನ್ನು ಕುರಿತು ನಾವು 3 ಜನ ಚರ್ಚಿಸಲಿದ್ದೇವೆ. ಅಲ್ಲಲ್ಲಿ ಅದಕ್ಕೆ ಒಂದು ಸೊಗಸನ್ನು ಕೊಡೋದಕ್ಕೋಸ್ಕರ ನಾಗಚಂದ್ರಿಕಾ ಭಟ್ ಅವರ ಜೊತೆ ಇದ್ದರೆ ಅವ್ರನ್ನ 2 ಸಾಲನ್ನು ಹಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇಷ್ಟು ಮುನ್ನುಡಿಯನ್ನು ಈ ಗೋಷ್ಠಿಗೆ ಹಾಕಿ ಮುಂದಿನ ಮಾತುಗಳನ್ನು ಶ್ರೀಧರ್ ಮೂರ್ತಿಗಳು ಆಡಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಜಯಂತ್ ಆಡ್ತಾರೆ. ನನಗೆ ಇವರ ಮಾತನ್ನು ಮುಂದುವರಿಸ್ತಾ ಬಹಳ ಮುಖ್ಯವಾಗೋದು ಏನು ಅಂದರೆ, ಸಾಹಿತ್ಯ ಸಿನಿಮಾವನ್ನು ಈ 90 ವರ್ಷಗಳಲ್ಲಿ ಯಾವ ರೀತಿ 90 ಅನ್ನೋದು ನಾವು ವಾಕ್ಚಿತ್ರವನ್ನು ಗಮನದಲ್ಲಿ ಇಟ್ಕೊಂಡಿರ್ತಾ ಇದ್ದೀವಿ. ಆದರೆ ನಾವು ಇನ್ನೊಂದು 10 ವರ್ಷ ಹಿಂದಕ್ಕೆ ತಗೋಬೇಕು. ಮುಖ್ಯ ಚಿತ್ರಗಳಿಗೆ ಕೂಡ ಈ ಸ್ಪಂದನೆ ಇಲ್ಲ. ಯಾಕೆ ಅಂತಂದರೆ, ಇಡೀ ಭಾರತದ ಚಲನಚಿತ್ರ ಇತಿಹಾಸದಲ್ಲಿ ಅತಿ ಯಶಸ್ವಿ ಮುಖ್ಯ ಚಿತ್ರ ಅಂತ ಕರೆಸ್ಕೊಂಡಿರೋದು ಟಿ ಪಿ ಕೈಲಾಸಂ ಅವರ ಸಂಸ್ಥೆ 1929ರಲ್ಲಿ ಬಂದಿದೆ. ಆದುದರಿಂದ ಆಗಲೇ ಸಾಹಿತ್ಯದ ಪ್ರತಿಕ್ರಿಯೆ ಸಿನಿಮಾಕ್ಕೆ ಇತ್ತು ಅನ್ನೋದನ್ನು ಗಮನಿಸ್ಬೋದು. ದೇವರು ನರಸಿಂಹಶಾಸ್ತ್ರಿಗಳ ಕಳ್ಳರ ಕೂಟ ಕಾದಂಬರಿ ಗುಬ್ಬಿ ವೀರಣ್ಣವರು ಸಾಂಗ್ ಆಫ್ ದ ಲೈಫ್ ಅಂತ ಹೇಳಿ ಸಿನಿಮಾ ಮಾಡಿದ್ರು. ಅಂದರೆ ನಮ್ಮಲ್ಲಿ ವಾಕ್ಚಿತ್ರ ಬರುವುದಕ್ಕೆ ಮುಂಚೆ ಕಾದಂಬರಿ ಆಧಾರಿತ ಸಿನಿಮಾ ಬಂದಿತ್ತು. ಹೀಗಾಗಿ ಸಾಹಿತ್ಯಕ್ಕೆ ಒಂದು ಸಿನಿಮಾದ ಜೊತೆಗಿನ ಒಡನಾಟ ಈ 100 ವರ್ಷಗಳಲ್ಲಿ ನಿರಂತರವಾಗಿದೆ. ಆಮೇಲೆ ನನಗೆ ನಮ್ಮ ನವೋದಯ ಬರಹಗಾರರು ಹೇಗೆ ಪ್ರತಿಕ್ರಿಯಿಸಿದ್ರು ಅಂದರೆ, ನಮ್ಮ 2 ಮುಖ್ಯ ಚಿತ್ರಗಳನ್ನು ಶಿವರಾಮ್ ಕಾರಂತ್. ಇದು ಅಲ್ಲದೆ ನಮ್ಮಲ್ಲಿ ಚಲನಚಿತ್ರ ಬರವಣಿಗೆಯನ್ನು ಆರಂಭಿಸಿದವರು ಶಿವರಾಮ್ ಕಾರಂತ್. ನಮ್ಮಲ್ಲಿ ಆರಂಭಿಕವಾಗಿ ಅವರು ಸಿನಿಮಾ ಟೆಕ್ನಾಲಜಿ ಬಗ್ಗೆ ಎಲ್ಲ ಪುಸ್ತಕಗಳು ಬರೆದಿದ್ದಾರೆ, ಯಾವಾಗ 1930ನೇ ಇಸ್ವಿನಲ್ಲಿ. ಹೀಗಾಗಿ ಇನ್ನೊಬ್ಬರು ಬಹಳ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ದಾರಾ ಬೇಂದ್ರೆ ಅವರಿಗೆ ಸಿನಿಮಾ ಬಗ್ಗೆ ಇದ್ದ ಆಸಕ್ತಿ. ಅವರು ವಿಚಿತ್ರ ಪ್ರಪಂಚ ಅನ್ನುವ ಸಿನಿಮಾ 1955ರಲ್ಲಿ ಬಿಡುಗಡೆ ಆಯಿತು. ಅದಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ, ಗೀತೆಗಳನ್ನು ಬೇಂದ್ರೆ ಬರೆದಿದ್ದಾರೆ.
ಅಂದರೆ ಸಿನಿಮಾ ಬಗ್ಗೆ ಇದು ಆಸಕ್ತಿ ಆ ಥರದ್ದಿತ್ತು. ನವೋದಯವನ್ನು ದಾಟಿ ನಾವು ಪ್ರಗತಿಶೀಲರ ಕಡೆಗೆ ಬಂದರೆ ಪ್ರಗತಿಶೀಲರು ಬಹಳ ಮುಖ್ಯವಾಗಿ ನಮ್ಮ ಡಬ್ಬಿಂಗ್ ಚಳುವಳಿಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿತು. ಕನ್ನಡ ಚಿತ್ರರಂಗ ಬಹಳ ಗಟ್ಟಿಯಾಗಿ ಇವತ್ತು ಉಳ್ಕೊಂಡಿದೆ ಎನ್ನುವಾಗ ನಾವು ಪ್ರಗತಿಶೀಲ ಬರಹಗಾರರಾದ ಅನಾಕ್ರು, ತರಾಸು, ನಾಡಿಗೇರ್ ಕೃಷ್ಣರಾಯರು ಮತ್ತು ಮಾರಮೂರ್ತಿಯವರನ್ನು ಗಮನಿಸಬೇಕು. ಮತ್ತು ಪ್ರಗತಿಶೀಲ ಚಳುವಳಿಯ ತಾತ್ವಿಕತೆಯೇ ಅದಾಗಿತ್ತು. ಎಲ್ಲ ಮಾಧ್ಯಮಗಳನ್ನು ಕೂಡ ನಾವು ಸಮರ್ಥವಾಗಿ ಬಳಸ್ಕೋಬೇಕು ಅಂತ. ಇದರಲ್ಲಿ ಅನಾಕ್ರು, ತರಾಸು, ನಾಡಿಗೇರರು ಸಿನಿಮಾಕ್ಕೆ ಸಂಭಾಷಣೆ ಬರೆದಿದ್ದಾರೆ, ಗೀತೆಗಳನ್ನು ಬರೆದಿದ್ದಾರೆ, ಬಹಳ ಸಕ್ರಿಯವಾಗಿ ಬರೆಸಿದ್ದಾರೆ. ಬಹುಶಃ ಈ ಪಟ್ಟಿಯಲ್ಲಿ ಅತಿ ಹೆಚ್ಚು ಸಕ್ರಿಯವಾದವರು ತರಾಸು. ಅವರ 12 ಕಾದಂಬರಿಗಳು ಸಿನಿಮಾ ಆಗಿದೆ. ಆಮೇಲೆ ಅದರಲ್ಲಿ ಬಹುತೇಕ ಗೀತೆಗಳನ್ನು ಬರೆದಿದ್ದಾರೆ. ನಾಗರಹೊವರಿಗೆ 71ರವರೆಗಿನ ಮುಂದೆ ಅವ್ರ ಮುಂಚೆ ಬಂದ ಸಿನಿಮಾಗಳಿಗೆಲ್ಲ ಮಾರ್ಗದರ್ಶಿ ಇರ್ಬೋದು, ಪುನರ್ಜನ್ಮ ಇರ್ಬೋದು, ಅದಕ್ಕೆಲ್ಲ ಅವರೇ ಸಂಭಾಷಣೆಗಳನ್ನು ಬರೆದಿದ್ದಾರೆ. ಚಂದವಳ್ಳಿಯ ತೋಟ, ಚಕ್ರತೀರ್ಥ, ಇದಕ್ಕೆಲ್ಲ ತರಾಸವರೇ ಸಂಭಾಷಣೆಗಳನ್ನು ಬರ್ತಿದ್ದಾರೆ. ಇದಾದಮೇಲೆ ನವೀನ ಸಾಹಿತ್ಯವಂತೂ ಸಿನಿಮಾವನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತು. ಅದರಲ್ಲಿ ಲಂಕೇಶ್, ಕಂಬಾರ್, ಕಾರ್ನಾಡ್ 3 ಜನ ಸಿನಿಮಾ ನಿರ್ದೇಶನ ಕೂಡ ಬರೆದರು, ಹಾಡುಗಳನ್ನು ಕೂಡ ಬರೆದರು. ಬರಗೂರು ರಾಮಚಂದ್ರಪ್ಪ ಬಂಡಾಯ ಸಾಹಿತ್ಯಕ್ಕೆ ಬಂದರೆ ಈ ಪರಂಪರೆಯನ್ನು ಮುಂದುವರಿಸಿದರು. ಸಿನಿಮಾ ನಿರ್ದೇಶನ, ಗೀತ ರಚನೆ ಇದನ್ನು ಮುಂದುವರಿಸ್ಕೊಂಡ್ರೆ ಇನ್ನು ಮುಂದಿನ ಬೆಳವಣಿಗೆ ಜಯಂತ್ ಹೇಳ್ತಾರೆ ಅಂತ ನಾನು ಭಾವಿಸ್ತೀನಿ. ಇಲ್ಲ ಹಾಗೆ ಅಂದರೆ ಇಡೀ ಸಿನಿಮಾ ಹಾಡುಗಳನ್ನು ನಮ್ಮ ದೇಶದಲ್ಲಿ ಅದೊಂದು ನಿತ್ಯದ ದೈನಿಕದ ಒಂದು ಅವಿಭಾಜ್ಯ ಅಂಗವಾಗಿಯೇ ನಾವು ನೋಡಬೇಕಾಗ್ತದೆ. ನಾವು ಅದನ್ನು ಸಾಹಿತ್ಯದ ಒಂದು ಭಾಗ ಅಂತ ನೋಡೋಕೆ ಹೊರಟ್ರೆ ಅದು ಬೇರೆಯೇ. ಅದರ ಮೇಲೆ PhD ಮಾಡ್ಬೋದು, ಪುಸ್ತಕ ಬರೀಬೋದು, ಅವೆಲ್ಲ ಬೇರೆ. ಆದರೆ ನಾವು ನಮ್ಮ ಮಕ್ಕಳಿಗೆ ಮಲಗಿಸುವಾಗ ಹಾಡೋದು ಸಿನಿಮಾ ಹಾಡು. ನಾವು ನಮ್ಮ ಬಾಡಿಗೆ ಬೇಜಾರಲ್ಲಿದ್ದಾಗಲೋ ಖುಷಿಯಲ್ಲಿದ್ದಾಗಲೋ ಗುನುಗೋದು ಸಿನಿಮಾ ಹಾಡು. ಹೀಗಾಗಿ ಸಿನಿಮಾ ಹಾಡು ಅನ್ನೋದು ನನ್ನ ತಲೆಮಾರಿನ, ನನ್ನ ಹಿಂದಿನ 2 ತಲೆಮಾರಿನ ನಮ್ಮ ಜೀವನದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ಇಂಡಿಯಾದಲ್ಲಿ. ಇದು ಮತ್ಯಾವ ದೇಶದ ಯಾವ ಹೆಗ್ಗಳಿಕೆಯಲ್ಲೂ ಇಲ್ಲ. ಇದು ಭಾರತ ದೇಶದ ದೊಡ್ಡ ಹೆಗ್ಗಳಿಕೆ. ಫಿಲ್ಮ್ ಸಾಂಗ್ಸು, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಾಡುಗಳು ಎಷ್ಟೊಂದು ತಲೆಮಾರಿನಿಂದ ಬಂದಿವೆ. ಎಲ್ಲರಿಗೂ ಗುನುಗೋದಕ್ಕೆ ಒಂದು ಹಾಡು ಸಿಕ್ತು. ನನಗೆ ಯಾವಾಗ ಅನಿಸ್ತಾ ಇರ್ತದೆ, ಸಾಮಾನ್ಯವಾಗಿ ಈ ಹೊರೆ ತಳ್ತಾರಲ್ಲ, ಜೋರ್ ಲಗಾಕೆ ಐಸಾ, ಜೋರ್ ಲಗಾಕೆ ಐಸಾ ಅಂತ ಹೊರೆ ತಳ್ತಾರಲ್ಲ, ಅವರು ಆ ಹೊರೆ ತಳ್ಳೋದಕ್ಕೆ ಬೇಕಾದಂಥ ಕಸುವನ್ನು ಆ ಜೋರ್ ಲಗಾಕೆಯಿಂದ ಪಡಿತಾರೆ. ಹಾಗೆ ನಾವೆಲ್ಲರೂ ನಮ್ಮ ಜೀವನದ ನಿತ್ಯದ ದೈನಿಕದ ಭಾರವನ್ನು ತಳ್ಳಲು ಬೇಕಾದಂಥ ಎನರ್ಜಿಯನ್ನು ಸಿನಿಮಾ ಹಾಡುಗಳಿಂದ ಪಡ್ಕೊಂಡು ಬಂದಿದ್ದೇವೆ. ಎಷ್ಟೊಂದು ಸಿನಿಮಾಗಳನ್ನು ನಾವು ನೋಡೇ ಇಲ್ಲ, ಬರೀ ರೇಡಿಯೋದಲ್ಲಿ ಕೇಳಿದ್ವಿ. ಎಲ್ಲರ ಮನೆಯಲ್ಲೂ ಕ್ಯಾಸೆಟ್ ಸಿಗ್ತಿರ್ಲಿಲ್ಲ, LPಗಳು ಇರ್ತಿರ್ಲಿಲ್ಲ. ರೇಡಿಯೋದಲ್ಲಿ ಮಧ್ಯಾಹ್ನ ಮಧುರ ಗೀತಂ, ರಾತ್ರಿ ಛಾಯಾಗೀತ್, ಮನಮೆಚ್ಚಿದ ಗೀತೆಗಳು, 1-2 ಅಭಿಲಾಷ, ಪುರಾಣೆ ಫಿಲ್ಮ್ ಸಂಗೀತ್, ಪಿನಾಕ ಗೀತಮಾಲಾ, ಇವೆಲ್ಲವುಗಳ ಮೂಲಕ ನಮ್ಮ ಇಡೀ ದೇಶದ ಮನೋಭೂಮಿಕೆಯನ್ನು ಒಂದು ಶ್ರುತಿಗೆ ತಂದಿದ್ದು ಸಿನಿಮಾ ಹಾಡುಗಳು. ಹೀಗಾಗಿ ಸಿನಿಮಾ ಹಾಡುಗಳ ಒಂದು ಸೋಷಿಯಲ್ ಒಂದು ಡೈಮೆನ್ಷನ್ ಬೇರೆಯೇ ಇದೆ. ಹೀಗಾಗಿ ನಾನು ಸಿನಿಮಾ ಹಾಡು ಅಂದ ತಕ್ಷಣವೇ, ಉದಾಹರಣೆಗೆ ಈಗ ವಿರಹ 100 ತರಹ, ನಾನು ಯಾವಾಗಲೂ ಕೂಡ ಉದಾಹರಣೆ ಇದು, ಎಲ್ಲರಿಗೂ ಖುಷಿ ಹಾಡಿದ್ದು ವಿರಹ 100 ತರಹ. ನನಗೆ ವಿರಹ 100 ತರಹ ಹಾಡು ಕೇಳಿದ ತಕ್ಷಣ ಹೊಟ್ಟೆಲಿ ಸಂಕಟ ಆಗ್ತದೆ. ಯಾಕೆಂದರೆ ಆವಾಗ ನನ್ನ ಎಕ್ಸಾಮ್ ನಡೀತಾ ಇತ್ತು, ನಾನು ಹಾಸ್ಟೆಲ್ ಡೇ ನಡೀತಾ ಇತ್ತು. ಹಾಸ್ಟೆಲಲ್ಲಿ ನಾವು ಎಲ್ಲರಿಗೂ ಎಕ್ಸಾಮ್ ಆಗಿತ್ತು. ಸೈನ್ಸ್ನವ್ರದ್ದು ಎಕ್ಸಾಮ್ ಮುಗಿದಿರಲಿಲ್ಲ. ಎಕ್ಸಾಮ್ ಮುಗಿದವರು ಹಾಸ್ಟೆಲ್ ಡೇ ಮಾಡ್ತಾ ಇದ್ರು. ಮತ್ತು ವಿರಹ 100 ತರಹ ಬೆಳಗಿನ ಸಂಜೆ ತನಕ ಹಚ್ಚಿದ್ರು. ಸೊ ಈಗಲೂ ನನಗೆ ವಿರಹ 100 ತರಹ ಕೇಳಿದ್ರೆ ಯಾವುದೋ ಕಾಲದ ಹಾಡು ಇಲ್ಲ. ಆ ಹಾಡು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದನ್ನು ಯುವಕ್ ಮಾಡ್ತದೆ. ಅದು ಭೀತಿಯೋ ಏನೋ, ಅದು ನಮ್ಮ ಜೊತೆಗೆ ಇರ್ತದೆ. ನಮ್ಮ ಮಕ್ಕಳನ್ನು ಮಲಗಿಸ್ಲಿಕ್ಕೆ ನನ್ನ ಸಿನಿಮಾ ಹಾಡುಗಳನ್ನೇ ಹಾಡೋದು. ಎಷ್ಟರ ಮಟ್ಟಿಗೆ ಅಂದರೆ ಮಗು ಮಲಗಿದೆ, ನೀನು ಮತ್ತೆ ಹಾಡೋದು ನಿಲ್ಲಿಸು ಅಂತ ನನ್ನ ಹೆಂಡತಿ ನನಗೆ ಹೇಳಬೇಕಾಗ್ತಿತ್ತು. ಅದು ಮಲಗಿ ಬಹಳ ಹೊತ್ತಾಯಿತು, ನೀನು ಹಾಡೋದು ಮತ್ತೆ ಹೇಳ್ತದೆ ಅದು. ಮತ್ತು ಆದರೆ ಸಿನಿಮಾ ಹಾಡುಗಳು ನಮ್ಮ ನಿತ್ಯ ಜೀವನದ ದೈನಿಕದ ಹಾಸುಹೊಕ್ಕಾಗಿರುವಂಥದ್ದು. ಹೀಗಾಗಿ ಅವುಗಳ ಜೊತೆಗೆ ನಮ್ಮ ಬದುಕಿದೆ. ಹೀಗಾಗಿ ಸಿನಿಮಾ ಹಾಡುಗಳನ್ನು ನಾವು ನೋಡುವಾಗ ಅದನ್ನು ಬೇರೆ ರೀತಿಯಲ್ಲೇ ನೋಡಬೇಕಾಗ್ತದೆ. ಈಗ ನನ್ನನ್ನು ಕೂಡ ಎಷ್ಟು ಜನ ನಾನು ಸಿನಿಮಾಕ್ಕೆ ಹಾಡು ಬರೀಲಿಕ್ಕೆ ಶುರು ಮಾಡಿದಾಗ ಜಯಂತ ಹಾಳಾಗಿ ಹೋದ ಅಂತ ಹೇಳಿ ತುಂಬ ಶ್ರದ್ಧಾಂಜಲಿ ಸಭೆಗಳನ್ನೆಲ್ಲ ಮಾಡಿದ್ದಾರೆ. ಒಳ್ಳೆ ಕವಿ ಇದ್ದ, ಒಳ್ಳೆ ಹುಡುಗ ಇದ್ದ, ಒಳ್ಳೆ ಬರೀತಿದ್ದ, ಕತೆಗೀತೆ ಪ್ರೈಸು, ಅಕಾಡೆಮಿ ಪ್ರಶಸ್ತಿ ಎಲ್ಲ ತಗೊಂಡಿದ್ದ, ಸಿನಿಮಾಕ್ಕೆ ಬರೆದ್ಬಿಟ್ನಲ್ಲ ಅವ, ಈಗ ಅವನು ಬಚಾವ್ ಮಾಡೋದು ಹೇಗೆ ಅಂತ. ಅದು ಬೇರೆನೇ. ಇದು ಬೇರೆ, ಅದು ಬೇರೆ, ಅದೆಲ್ಲ ಸೇರಿ ಒಂದು.
ಅದು ನಾವು ಎಷ್ಟೋ ಸಲ ಅದು ಈಗ ಸಿನಿಮಾ ಹಾಡುಗಳಲ್ಲೂ ನೋಡ ಈ ಒಂದು ಸೆಷನ್ ಫಸ್ಟ್ ನನಗೆ ದೈವ ಪತ್ತಾರ ಹೇಳಿದಾಗ ನನಗೆ ಸ್ವಲ್ಪ ಆಯ್ತು. ಯಾಕಂದ್ರೆ ಈ ಕುವೆಂಪು, ಬೇಂದ್ರೆ, ಯಾರ್ಯಾರು ಕನ್ನಡದ ಖ್ಯಾತ ಕವಿಗಳು, ಸಾಹಿತಿಗಳು ಬರೆದ ಹಾಡುಗಳನ್ನ ಸಿನಿಮಾಕ್ಕೆ ಬಳಸಿದ್ದಾರೋ ಅದರ ಬಗ್ಗೆ ಸೆಷನ್ ಇದೆ ಇದು. ಹಾಗಾದ್ರೆ ಉಳಿದವ್ರು ಏನ್ ಮಾಡಿದ್ರು? ನನ್ನ ಪಾಯಿಂಟ್ ಅದು. ಹಾಗಾದ್ರೆ ಜಿ ಉದಯಶಂಕರ್, ಆರ್ ಎನ್ ಜಯಗೋಪಾಲ್, ವಿಜಯ ನರಸಿಂಹ, ಹುಣಸೂರು ಕೃಷ್ಣಮೂರ್ತಿ, ಜಾವೇದ್ ಅಖ್ತರ್, ಜಾನಿಸಾರ್ ಅಖ್ತರ್, ನೀರಜ್, ಇಂದಿವರ್ ಇವರೆಲ್ಲ ಯಾರವರು? ಅವರು ಕೂಡ ಕವಿಗಳೇ, ಅವರು ಕೂಡ ಸಾಹಿತಿಗಳೇ. ನಾವು ಅದು ಸಾಹಿತ್ಯ ಅಂತ ಕನ್ಸಿಡರ್ ಆದಂತಹ ಕವಿಗಳು ಸಿನಿಮಾಕ್ಕೆ ಬರೆದದ್ದನ್ನು ಮಾತ್ರ ಇಟ್ಕೊಂಡು ಶುರು ಆಮೇಲೆ ದೇವು ಅಂದ್ರು ನೆಕ್ಸ್ಟ್ ಇಯರ್ ಅದ್ರ ಬಗ್ಗೆ ಮಾಡೋಣ ಅಂತ ಹೇಳಿದ್ರು. ಸರಿ, ನನ್ನ ಪ್ರಕಾರ ಸಿನಿಮಾಕ್ಕೆ ಹಾಡು ಬರೆಯೋದೇ ಒಂದು ಬೇರೆ ಒಂದು ಸ್ಕಿಲ್. ನಾನು ಕನ್ನಡದ ದೊಡ್ಡ ಕವಿಯಾಗಿರ್ಬಹುದು, ನನಗೇನೇನೋ ಪ್ರಶಸ್ತಿಗಳು ಬಂದಿರ್ಬೋದು, ಆದರೆ ಒಂದು ಸಿನಿಮಾಕ್ಕೆ ಹಾಡು ಬರಿ ಅಂದಾಗ ನನ್ನ ನಿಜವಾದ ಒಂದು ಕೌಶಲ, ಸ್ಕಿಲ್ ಗೊತ್ತಾಗುತ್ತೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಬರೆಯುವ 99% ಹಾಡುಗಳು, ಅಟ್ಲೀಸ್ಟ್ ನಾನು ಬರೀತಾ ಇರುವ ಸಂದರ್ಭದಲ್ಲಂತೂ ಪೂರ್ವ ನಿಗದಿತ ಸಂಯೋಜನೆಗೆ ಬರೆದಿರ್ತಾರೆ. ಮೊದಲು ಟ್ಯೂನ್ ತಯಾರಾಗುತ್ತೆ, ಅಲ್ಲಿ ಮೊದಲು ಟ್ಯೂನ್ ಬರೆದು ಆಮೇಲೆ ಅದಕ್ಕೆ ನಾವು ಹಾಡನ್ನು ಬರೆಯೋದು. ಅದು ಈಸಿ ಅಲ್ಲ. ಅದು ನಾವೇ ಬರೆಯೋದಾದ್ರೆ ಏನ್ ಬೇಕಾದ್ರೂ ಬರಿಬೋದು. ಇಲ್ಲ, ಇದು ಯಾಕಂದ್ರೆ ನಾವು ಕವಿಗಳಿಗೆ ಮೀಟರ್ ವೆರೈಟಿ ಗೊತ್ತಿರೋದಿಲ್ಲ. ನಾನು ಸ್ವಲ್ಪ ಬೇರೆ ತರ ಹೇಳ್ಕೊಂಡು ನಾನು ಅದೇ ಮೀಟರು, ವಾಯ್ಸ್ ಮಾತ್ರ ಬೇರೆ. ಅಂದ್ರೆ ಮೀಟರ್ ಚೇಂಜ್ ಮಾಡಿ ನಮಗೆ ಗೊತ್ತಿಲ್ಲ. ಆದರೆ ಮ್ಯೂಸಿಕ್ ಕಂಪೋಸರ್ ಏನಿರ್ತಾನೆ ಅವನು ಹೊಸ ಟ್ಯೂನನ್ನೇ ಶುರು ಮಾಡ್ತಾನೆ, ಅವನ ಮೀಟರೇ ಚೇಂಜ್ ಇರ್ತದೆ. ಹೀಗಾಗಿ ಆ ಮೀಟರಿಗೆ ನಾವು ಬರೆಯೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜಿಂಗ್ ವಿಷಯ. ನಾನು ಸಹ ಇದನ್ನು 1000 ಕಡೆ ಹೇಳಿದ್ದೀನಿ. ನಾನು ಸ್ವತಃ ಹಾಡು ಬರೆಯೋ ತನಕ ನಾನು ಸಿನಿಮಾ ಲಿರಿಕ್ಸ್ ರೈಟರನ್ನ ತುಂಬ ಲಘುವಾಗಿ ಪರಿಗಣಿಸಿ, ನಾನು ಎಲ್ಲರ ಮುಂದೆ ಒಪ್ಕೊಳ್ತೀನಿ. ಇದೇನು ಯಾರು ಬೇಕಾದರೂ ಬರಿಬಹುದು. ಬಾನಲ್ಲೂ ನೀನೆ, ಬೈಲಲ್ಲೂ ನೀನೆ, ಸ್ಟೇಜ್ ಮೇಲೂ ನೀನೆ, ಕುರ್ಚಿ ಮೇಲೂ ನೀನೆ, ರಸ್ತೆಯಲ್ಲೂ ನೀನೆ, ಓಣಿಯಲ್ಲೂ ನೀನೆ, ಊರಿನಲ್ಲೂ ನೀನೆ, ದೇಶದಲ್ಲೂ. ಬರ್ಕೊಂಡು ಹೋಗ್ಬಿಡ್ಬೋದಲ್ಲ. ಒಂದು ಹುಕ್ ಲೈನ್ ಸಿಕ್ತು ಅಂತಂದ್ರೆ ಅದನ್ನು ನೀವು ಬರ್ಕೊಂಡು ಹೋಗ್ಬೋದಲ್ಲ ಅಂತ. ಇಲ್ಲ, ಅದು ನಾನೇ ಯಾವಾಗ ಬರೆಯೋಕೆ ಕೂತ್ನೋ ಆವಾಗ. ಮತ್ತೆ ಸಿನಿಮಾದ ಹಾಡುಗಳಿಗೆ ಏನೋ ಜೀವನದ ಬದುಕಿನ ತತ್ವಜ್ಞಾನ, ಸಂಘರ್ಷ ಅವೆಲ್ಲ ಬೇಕಿಲ್ಲ. ಒಂದು ಸನ್ನಿವೇಶಕ್ಕೆ ಏನೋ ಬೇಕಿರ್ತದೋ, ಒಂದು ಸನ್ನಿವೇಶದ ಒಂದು ಮೂಡನ್ನು ಅದು ಆಂಪ್ಲಿಫೈ ಮಾಡಬೇಕಾಗುತ್ತೆ. ಈಗ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ನನಗದು ಫಸ್ಟ್ ಟೈಮ್ ಸಿನಿಮಾದಲ್ಲಿ ಕೇಳಿದಾಗ ನನಗೆ ಭಾಳ ಹೆವಿ ಅನ್ಸ್ಬಿಡ್ತು. ಯಾಕಂದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅಂತ ಶಬ್ದಗಳನ್ನು ಈ ಹೀರೋಯಿನ್ ಆಡ್ತಾರೆ ಅಂತಲೇ ಅನಿಸಿರ್ಲಿಲ್ಲ ನನಗೆ. ಬಟ್ ಸಿನಿಮಾದಲ್ಲಿ ಉತ್ತರ ಧ್ರುವದಿಂದ ಅಂತ ಶುರು ಮಾಡ್ಕೊಂಡ್ಬಿಟ್ರು. ಅದು ಬೇಂದ್ರೆಯವರ ಹಾಡಿತ್ತು, ನಮ್ಗೆ ಖುಷಿ ಆಯಿತು, ಅದು ಬೇರೆ. ಅಂದರೆ ಒಂದು ಔಚಿತ್ಯ, ಆ ಒಂದು ಸಂದರ್ಭಕ್ಕೆ ಬೇಕಾದಷ್ಟೇ ಒಂದು ಭಾವ, ಅದಷ್ಟೇ ಬೇಕಾಗಿರ್ತದೆ. ಒಂದು ಕವಿ ಹಾಗಲ್ಲ. ನಾವು ಕವಿತೆ ಬರೆಯುವಾಗ ಪ್ರಪಂಚದ ಎಲ್ಲ ಸುಖ ದುಃಖಗಳ ಬಗ್ಗೆ ಬರಿತಾ ಇರ್ತೀವಿ. ಅದು ಅಷ್ಟು ಬೇಕಾಗಿರೋದಿಲ್ಲ. ಒಂದು ಸಣ್ಣ ಒಂದು ವಿಷಯ ಇರ್ತದೆ, ಅದರ ಆಂಪ್ಲಿಫಿಕೇಶನ್ಗೆ, ಭಾವೋತ್ತೇಜಕವಾದದ್ದಕ್ಕೆ ಒಂದು ಕೊಡಬೇಕಾಗಿರ್ತದೆ. ಹೀಗಾಗಿ ಅದೊಂದು ಬೇರೆ ಒಂದು ಚಾಲೆಂಜ್. ನಾನೇ ಹಾಡನ್ನು ಬರೀಲಿಕ್ಕೆ ಶುರುವಾದಾಗ ನನಗೆ ಅದು ಎಷ್ಟು ಕಷ್ಟ ಅಂತ ಬರೆಯೋದು ಅಂತ ಗೊತ್ತಾಯಿತು. ಇದಿಷ್ಟನ್ನು ನಾನು ಸದ್ಯಕ್ಕೆ ಹೇಳ್ಬೋದು. ಅಂದರೆ ನಾನು ಯಾರೇ ದೊಡ್ಡ ಕವಿಗಳಿರ್ಬೋದು ಅಥವಾ ಏನೇ ಇರ್ಬೋದು, ಅದಲ್ಲ, ಸಿನಿಮಾ ಹಾಡು ಬರೆಯೋದೇ ಒಂದು ವಿಶೇಷವಾದಂಥ ಕಲೆ, ವಿಶೇಷವಾದ ಸ್ಕಿಲ್ ಅಂತ ನಾನು ನಂಬಿದವನು. ಹೀಗಾಗಿ ಸಿನಿಮಾ ಹಾಡುಗಳ ಬಗ್ಗೆ ಪ್ರೀತಿ ಇರೋದು ಬಹಳ ಮುಖ್ಯ. ಮತ್ತು ಆನುಷಂಗಿಕವಾಗಿ ಬದುಕಿನ ಬಗ್ಗೆ ಪ್ರೀತಿ ಇದ್ದಾಗಲೇ ಅವನು ಗುಣುಗ್ತಾನೆ. ನಮ್ಮ ತಂದೆ ಹೇಳೋದು ಒಂದು ಮಾತಿದೆ, ಗೊಣಗುವುದಕ್ಕಿಂತ ಗುನುಗುವುದು ಮೇಲು ಅಂತ. ಯಾವುದು ಹೇಳ್ತಾರೆ, ನಾವು ಗೊಣಗ್ತಾ ಇರೋದಕ್ಕಿಂತ ಏನೋ ಹಾಡನ್ನು ಗುಣುಗ್ತಾ ಇರಬೇಕು ಮನೆಯಲ್ಲಿ. ಅಥವಾ ಆವಾಗ ನಮ್ಮ ತಲೆಯಲ್ಲಿ ಏನೂ ಕಸ ಇರೋದಿಲ್ಲ, ತಲೆಯಲ್ಲಿ ಏನು ವಿಷಾದ ಇರೋದಿಲ್ಲ, ತಲೆಯಲ್ಲಿ ಏನು ಅಹಂಕಾರನೂ ಬರೋದಿಲ್ಲ. ಒಂದು ಹಾಡು ಇರ್ತದೆ ಗುಣಗ್ಲಿಕ್ಕೆ. ನಮ್ಮ ಭಾರತ ದೇಶದ, ನಮ್ಮ ಕನ್ನಡದ, ನಮ್ಮ ಮರಾಠಿ, ಬಂಗಾಲಿ ಚಿತ್ರಗೀತೆಗಳು ನಮಗೆ ಗುಣುಗೋದಕ್ಕೆ ಮಾತ್ರ ಅಬಂಡೆಂಟ್ ಆದಂಥ, ಅನಂತವಾದಂಥ. ಮತ್ತು ಇನ್ನೊಂದು ಹೇಳ್ಬಿಡ್ಬೇಕು, ಬಿ ಜಯಶ್ರೀ ಮೇಡಮ್ ಎದುರಿಗೆ ಕೂತಿದ್ದಾರೆ, ಅದಕ್ಕಾಗಿ ಹೇಳ್ತಿದ್ದೀನಿ ಅಂತಲ್ಲ, ನೀವು ಇಲ್ದಿದ್ರೂ ಹೇಳ್ತಿದ್ದೆ ನಾನು, ನೀವು ಇದ್ದೀರಿ ಅಂತ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಈ ಎಲ್ಲ ಸಿನಿಮಾ ಹಾಡುಗಳ ಮೂಲ ಬಂದಿದ್ದೇ ರಂಗಭೂಮಿಯಿಂದ ಬಂದು ನಮ್ದೆಲ್ಲ ಎಸ್ಥೆಟಿಕ್ಸ್, ವಿಜುವಲ್ ಎಸ್ಥೆಟಿಕ್ಸು, ಸೌಂಡ್ ಎಸ್ಥೆಟಿಕ್ಸು ಅದು ಬಂದಿದ್ದು ರಂಗಭೂಮಿಯಿಂದ. ಲೆಗ್ ಹಾರ್ಮೋನಿಯಮು, ಲೋಬಾನದ ಹೊಗೆ, ತಬ್ಲಾ, ಆ ವೆಲ್ವೆಟ್ ಪರದೆ, ಮಕ್ಬಲ್ಲಿನ ಪರದೆ, ಅಲ್ಲಿಂದ ಬಂದಿದ್ದು ಇವೆಲ್ಲ. ಅದಕ್ಕಾಗಿ ಯುದ್ಧ ನಡೀತಿದ್ರು ಕೂಡ ಬಾಣ ಬದಿಗಿಟ್ಟು ಹಾಡ್ತಾನೆ. ಅರ್ಜುನನೋ ಕರ್ಣನೋ
ಯುದ್ಧ ಅಂದ್ರೆ ಸಂಗೀತ ಒಂದು ಬೇರೆ ಒಂದು ಭಾವೋತ್ಕರ್ಷಕವಾದಂತಹ ಸ್ಪೇಸ್ ಅಂತ. ಹೀಗಾಗಿ ಅದಕ್ಕಾಗಿ ನಮ್ಮ ಭಾರತ ದೇಶದ ರಂಗಭೂಮಿಯಿಂದ ಬಂದಂತಹ ಸಿನಿಮಾದಲ್ಲಿ ಹಾಡುಗಳು ಒಂದು ಅವಿಭಾಜ್ಯ ಅಂಗ ಆಗಿರೋದು, ಅವು ನಮ್ಮ ಭಾವ ಪ್ರಪಂಚದ ಭಾಗವಾಗಿರೋದ್ರಿಂದ ಮತ್ತು ನಮ್ಮ ಸಮಾಜವನ್ನ ಭಾವನಾತ್ಮಕವಾಗಿ ಒಂದು ಮಾಡೋದ್ರಿಂದ. ಇಷ್ಟು ಸಾಕು ಅನಿಸುತ್ತೆ. ಜಯಂತ್ ಅವ್ರಿಗಿದ್ದಂಥ ತಪ್ಪು ತಿಳುವಳಿಕೆ ನಮ್ಮ ಸಾಹಿತ್ಯದ ಲೋಕದಲ್ಲಿ ತುಂಬ ಜನಕ್ಕಿತ್ತು. ಸಿನಿಮಾ ಸಾಹಿತ್ಯ ಶ್ರೇಷ್ಠವಾದ ಸಾಹಿತ್ಯ ಅಲ್ಲ, ಅವೇನು ಕನಿಷ್ಠ ಅನಿಷ್ಠ ಅಂತೇನು ಪದ ಬಳಸ್ತಾ ಇಲ್ಲ, ಶ್ರೇಷ್ಠ ಸಾಹಿತ್ಯ ಅಲ್ಲ ಅಂತ ಅವರು ಸುಮ್ಮನಾಗ್ತಾ ಇತ್ತು. ಹಾಗಾಗಿ ಸಿನಿಮಾ ಗೀತೆಗಳನ್ನು ಅಧಿಕೃತವಾಗಿ ಸಾಹಿತ್ಯದ ಗೀತೆಗಳು ಅಂತ ಗುರುತಿಸ್ತಾ ಇರಲಿಲ್ಲ ತುಂಬ ವರ್ಷಗಳು. ಜಯಂತ್ ಕಾಯ್ಕಿಣಿಯವರು ಚಲನಚಿತ್ರ ಗೀತೆಗಳಿಗೆ ಟ್ಯೂನ್ಗಳಿಗೆ ಸಾಹಿತ್ಯವನ್ನು ಬರೆಯದಂತಾದ ದೊಡ್ಡ ಲಾಭ ಅಂತಂದ್ರೆ ಸಾಹಿತ್ಯ ಮತ್ತು ಸಿನಿಮಾದ ಸಂಬಂಧ ಮತ್ತಷ್ಟು ಗಟ್ಟಿಯಾಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಹೇಳೋದ್ರ ಜೊತೆಗೆ ನಾಗಚಂದ್ರಿಕಾ ಭಟ್ ಅವರು 1-2 ಸಾಲುಗಳನ್ನ ಗುರುಕ್ತಾರೆ. ನಂತರ ಆ ಹಾಡಿನ ಮಹತ್ವದ ಕುರಿತು ನಾನು ಮಾತಾಡ್ತೀನಿ. ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಆರು ಕಾಯುವರಿಲ್ಲ ಸಾರಿದೆ ನಿನಗಯ್ಯ ಧೀರ ವೇಣುಗೋಪಾಲ ಪಾರು ಕಾಣಿಸು ಸುಂದರ ಮನವನೇ ನಂದ ಗೋಪಿಯ ಕಂದ ಮಂದರೋದ್ಧಾರ ಆನಂದ ಇಂದಿರಾ ರಮಣ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರು ಮುಕುಂದನೇ ಮುಕುಂದನೇ. ಈ ಸಾಲುಗಳನ್ನ, ಈ ಸಂಗೀತವನ್ನ ಕೇಳದೇ ಇರುವಂತ ಕನ್ನಡಿಗ ಯಾರು? ಇದು ಕನ್ನಡ ಚಿತ್ರರಂಗದಲ್ಲಿ 3 ಚಿತ್ರಗಳಲ್ಲಿ ಬಳಕೆಯಾಗಿದೆ. ಇವರು ಹಾಡಿದ್ದು 2 ಕನಸು ಚಿತ್ರದ ಹಾಡನ್ನ. ಇದಕ್ಕೂ ಮುಂಚೆ 60ರ ದಶಕದಲ್ಲಿ ಮಂತ್ರಾಲಯ ಮಹಾತ್ಮೆ ಚಿತ್ರದಲ್ಲಿ ಈ ಗೀತೆ ಮೊದಲ ಬಾರಿಗೆ ಬಳಕೆಯಾಯಿತು. ನಂತರ 2 ಕನಸು ಚಿತ್ರದಲ್ಲಿ, ಆಮೇಲೆ ರಾಘವೇಂದ್ರ ವೈಭವ ಇತ್ತೀಚಿನ ಚಿತ್ರದಲ್ಲಿ ಕೂಡ ಇದು ಬಳಕೆಯಾಯಿತು. ಇದು ರಚನೆಯಾಗಿ ಸುಮಾರು 400 ವರ್ಷಗಳ. ಇದರ ಕರ್ತೃ ತುಂಬ ಜನಕ್ಕೆ ಗೊತ್ತಿರ್ಬೋದು, ರಾಘವೇಂದ್ರ ಸ್ವಾಮಿ. ಅವರು ರಚಿಸಿದಂಥ ಈ ಕೃತಿ ಕನ್ನಡ ಚಿತ್ರರಂಗದ ವೈಭವವನ್ನು ಹೆಚ್ಚಿದೆ ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ಬರೀ ರಾಘವೇಂದ್ರ ಸ್ವಾಮಿಗಳ ರಚನೆಗಳಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ವಚನಗಳು ಬಳಕೆಯಾಗಿದೆ, ದಾಸರ ಪದಗಳು ಬಳಕೆಯಾಗಿದೆ. ಅಂದರೆ ನಮ್ಮಲ್ಲಿ ಕವಿಗೀತೆಗಳು ಅಂತ ನಾವೇನನ್ನ ಗುರುತಿಸ್ತೀವಿ, ಅದಕ್ಕೂ ಮುಂಚೆ ಜಾನಪದ ಗೀತೆಗಳು ಕನ್ನಡ ಚಿತ್ರರಂಗದಲ್ಲಿ ಬಳಕೆಯಾಗಿದೆ. ಇವೆಲ್ಲವೂ ಕನ್ನಡ ಚಿತ್ರರಂಗವನ್ನು ತುಂಬ ಶ್ರೀಮಂತಗೊಳಿಸಿದವೆ. ಹಾಗಾಗಿ ಸಂಗೀತ ಮತ್ತು ಗೀತೆ ಅನ್ನುವಂಥದ್ದು ಒಂದು ಅವಿಭಾಜ್ಯ ಅಂಗವಾಗಿ ಕನ್ನಡ ಚಿತ್ರರಂಗಕ್ಕೆ, ಚಿತ್ರಗಳಿಗೆ ಒಂದು ಶಕ್ತಿಯನ್ನು ತುಂಬಿದೆ ಅನ್ನೋದನ್ನು ನಾವಿವತ್ತು ಜ್ಞಾಪಿಸ್ಕೋಬೇಕು. ಇದಕ್ಕೂ ಮುಂಚೆ ಇನ್ನೊಂದು ಹಾಡನ್ನು ಹಾಡಬೇಕು ಅಂತ ನಾಗಚಂದ್ರಿಕಾ ಭಟ್ ಅವರು ಆಶಿಸಿದ್ರು. ಅದನ್ನು ಈಗ ಹಾಡ್ತಾರೆ. ಅದರ ಕುರಿತು ಬೇಕಾದ್ರೆ ಒಂದು ಕಮೆಂಟನ್ನು ಜಯಂತ್ ಅವರು ಮಾಡ್ತಾರೆ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಸೂರ್ಯನ ಬಿಂಬಕ್ಕೆ ಚಂದ್ರನ ಬಿಂಬವು ರಂಭಿಸಿ ನಗೆಯಲಿ ಮೀಸುತ್ತಿದೆ. ಭುವನ ಕುಸುಮಿಸಿ ಪುಳಕಿಸಿ ಮರಳಿಸಿ
ಇದರ ಕರ್ತೃ ಅಂತ ನಿಮಗೆಲ್ಲ ಗೊತ್ತೇ ಇದೆ, ಬೇಂದ್ರೆಯವರು ಬರೆದಂತಹ ಸಾಹಿತ್ಯ. ಒಬ್ಬ ಚಲನಚಿತ್ರ ನಿರ್ದೇಶಕನಾಗಿ ನಾನು ಗುರುತಿಸುವಂಥದ್ದು ಏನು ಅಂದರೆ, ಈ ಕವಿ ಗೀತೆಗಳನ್ನು ಸಿನಿಮಾಗೆ ಅಳವಡಿಸಿದಾಗ ಆಗುವಂಥ ಒಂದು ದೊಡ್ಡ ಅನಾಹುತದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಇವರೀಗ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಅಂತ, ಇದನ್ನು ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಆದರೆ ನೀವು ಚಿತ್ರದಲ್ಲಿ ನೋಡಿದಾಗ ಅದು ಕೂಡ ಅರ್ಥ ಬೇಕು. ದೋಣಿಯೊಳಗೆ ನೀನು ಕರೆಯ ಮೇಲೆ ನಾನು ಅಂತ ಒಂದು ಹಾಡು ಬರ್ತದೆ. ಆ ಹಾಡನ್ನು ಕುವೆಂಪುರವರ ಬರದ ಹಿನ್ನೆಲೆ ಬೇರೆ, ಅದನ್ನು ನೀವು ಅರ್ಥಿಸ್ಕೊಂಡ್ರೆ ಅದು ದೇಹಕ್ಕೆ, ಮನಸ್ಸಿಗೆ, ಭೌತಿಕ ಜಗತ್ತಿಗೆ ಸಂಬಂಧಪಟ್ಟದ್ದು. ಆದರೆ ಸಿನಿಮಾದಲ್ಲಿ ತೋರಿಸಿದಾಗ ಒಂದೇ ಅರ್ಥ ತೋರಿಸ್ತಾರೆ. ದೋಣಿಗಳೊಬ್ಬಳು ಹುಟ್ಟಾಗ್ತಾ ಇರ್ತಾಳೆ, ಕರೆಗಳಿಗೆ ಒಬ್ಬ ಪ್ರಿಯಕರ ನಿಂತಿರ್ತಾನೆ. ಹೀಗಾಗಿ ಅದರ ಅರ್ಥ ಕೆಡುವಂಥ ಸಾಧ್ಯತೆಗಳು ಸಿನಿಮಾದಲ್ಲಿ ಹೆಚ್ಚಿರುತ್ತೆ ಅನ್ನೋದನ್ನ ಅಷ್ಟೇ ನಾನು ಕಮೆಂಟ್ ಮಾಡಬೇಕಾಗಿತ್ತು. ಇದು ಮುಂದುವರೆದು ಶ್ರೀಧರ್ ಮೂರ್ತಿಗಳು ಮಾತಾಡ್ತಾರೆ. ನನಗೆ ವಿಸ್ತರಿಸೋದು ತುಂಬ ಇದೆ. ಈ ಹಾಡಿನ ಬಗ್ಗೆ ವಿಜಯ್ ಭಾಸ್ಕರ್ ಜೊತೆಗೆ ಒಂದು ಮಾರಾಮಾರಿ ಜಗಳ ಇತ್ತು. ಇದು ವಿಜಯ್ ಭಾಸ್ಕರ್ ಅವರ ಇದರಲ್ಲಿ ಅಕ್ಷಿನಿ ಮೀಲನ ಮಾಡೋದು, ನೀವು ಹಾಡು ಕೇಳಿದೆ, ಅದು ಬೇಂದ್ರೆ ಹಂಗಲ್ಲ ಬರೆದಿದ್ದು, ಅಕ್ಷಿ ನಿಮೀಲನ ಮಾಡದ ನಕ್ಷತ್ರ ಅಥವಾ. ನಾನು ಬಹಳ ಸಲ ತಲೆ ಕೆಡಿಸ್ಕೊಂಡು ವಿಜಯ್ ಭಾಸ್ಕರ್ ನಿಮ್ಮ ಕಂಪೋಸಿಷನ್ ಸರಿ ಇಲ್ಲ ಸರ್ ಅಂತ ಅವ್ರ ಜೊತೆ ಜಗಳ ಇಲ್ಲ, ಬೇರೆ ಅದು ನನಗೆ ಅವ್ರು ಅಷ್ಟು ಹತ್ತಿರ ಇದ್ದು ಅನ್ನೋ ಕಾರಣಕ್ಕೆ ನಾನು ಇವರ ಮಾತನ್ನು ಮುಂದುವರಿಸ್ತಾ ಈ ತಪ್ಪುಗಳು ಹೆಂಗಾಗತ್ತೆ ಅನ್ನೋದಕ್ಕೆ ಹೇಳಿ, ದೋಣಿ ಒಳಗೆ ನೀವು ಹೇಳಿದ್ರೆ ಅದು ಆರಂಜೆ ಗೋಪಾಲ್ ಬಂದಿರೋ ಗೀತೆ. ಆ ಹಾಡಿನ ಬಗ್ಗೆ ಏನಾಯಿತು ಅಂತಂದರೆ, ಒಂದ್ಸಲ 10ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಹಾಡನ್ನು ಸೇರಿಸ್ಬಿಟ್ಟು ಕೆಳಗೆ ರಚನೆ ಅಂಬಿಕಾ ತನೆಯದತ್ತ ಅಂತ ಅವ್ರ ಕವಿ ಪರಿಚಯ ಕೂಡ ಬರೆದರು. ಆರಂಜೆ ಗೋಪಾಲ್ ಅವರು ಟೆಕ್ಸ್ಟ್ ಬುಕ್ ಕಮಿಟಿಗೆ ಬರೆದ್ರು, ಸ್ವಾಮಿ ನಾನು ಬರೆದಿರೋ ಹಾಡು ಅದು ಬೇಂದ್ರೆ ಅಲ್ಲ ಅಂತ. ಟೆಕ್ಸ್ಟ್ ಬುಕ್ ಕಮಿಟಿಯವ್ರು ಏನು ಮಾಡಬೇಕಾಗಿತ್ತು ಅಂದರೆ ಅವ್ರ ಹೆಸರು ತೆಗೆದು ಜಯಗೋಪಾಲ್ ಹೆಸರು ಹಾಕ್ಬೇಕಾಗಿತ್ತು. ಅವ್ರು ಹಂಗೆ ಮಾಡಲಿಲ್ಲ, ಪಠ್ಯದ ಕಿತ್ತಾಕ್ಬೇಕು ಟೆಕ್ಸ್ಟ್ ಬುಕ್. ಅಂದರೆ ನಿಮಗೆ ಅದು ಬೇಂದ್ರೆ ಕವಿತೆ ಆದರೆ ಸ್ವೀಕಾರಾರ್ಹ, ಆರ್.ಎನ್. ಜಯಗೋಪಾಲ್ ಕವಿತೆ ಆದರೆ ಸ್ವೀಕಾರಾರ್ಹ, ನೀವು ಇಷ್ಟಪಟ್ಟಿರುವ ಹಾಡು. ಇದು ಒಂದು ಪ್ರಸಂಗ. ಎರಡನೇ ಪ್ರಸಂಗ, ನನಗೆ 2 ಗೀತೆಗಳ ಉದಾಹರಣೆ ಕೊಡ್ತೀನಿ ನಾನು. ಚಲನಚಿತ್ರ ವ್ಯಾಕರಣದಲ್ಲಿ ಹೆಂಗೆ ಸೇರ್ಕೊಳ್ಳುತ್ತೆ ಅನ್ನೋದಕ್ಕೆ ವಿಜಯ ಭಾಸ್ಕರದ ಇನ್ನೊಂದು ಬಹಳ ಪ್ರಸಿದ್ಧವಾದ ಕಂಪೋಸಿಷನ್ ಮೂಡಣ ಮನೆಯ ಮುತ್ತಿನ ನಿನ್ನ ಎರಕವ ಹೊಯ್ದ. ಈ ಹಾಡು ಅದರ ಪಿಕ್ಚರೈಸೇಷನ್ ಆರ್.ಎನ್. ಕೃಷ್ಣಪ್ರಸಾದನ್ನು ಪಿಕ್ಚರೈಸ್ ಮಾಡಿರೋದು. 16 ದಿವಸ ಹಂತ ಹಂತವಾಗಿ ಅವರು ಬೆಳಗನ್ನು ಪಿಕ್ಚರೈಸ್ ಮಾಡಿದ್ದಾರೆ. ನಿಮಗೆ ಅದ್ಭುತ ದೃಶ್ಯ ಕಾವ್ಯವಾಗಿ ಕಾಣುತ್ತೆ. ಓಕೆ, ನಿಮಗೆ ಕಲ್ಪನಾ ಅಭಿನಯಿಸಿದ್ದಾರೆ. ಅವರ ಹಿಡ್ಕೊಂಡಿರೋ ಹೂವಿನ ಬುಟ್ಟಿಯಿಂದ ಹಿಡಿದು ಒಂದು ರಿಸಮ್ ಇದೆ ಅದನ್ನು ನೋಡುವಾಗ. ನನ್ನ ಪ್ರಶ್ನೆ ಏನಂದರೆ, ಈ ಪ್ರಶ್ನೆ ಹಿಂದೆ ಹೇಳಿ ನಾನು ತುಂಬ ವಿವಾದಕ್ಕೆ ಒಳಗಾಗಿದ್ದೀನಿ. ಆ ಹಾಡಲ್ಲಿ ಬೇಂದ್ರೆಯವರ ಉದ್ದೇಶದ ಬೆಳಗ್ಗೆ ಯಾವುದದು? ಇದು ಬರೀ ಬೆಳಗಲ್ಲವೋ ಅಣ್ಣ ಅಂತ ಎಲ್ಲ ಕವಿತೆ. ಅವ್ರು ಹೇಳ್ತಿರೋದು ನಿಮ್ಮ ಬೆಳಗಲ್ಲವೇ ಅಲ್ಲ, ಅರವಿಂದರ ಬೆಳಗಿನ ಅವ್ರ ಜ್ಞಾನದ ಬಗ್ಗೆ ಮಾತಾಡ್ತಾರೆ ಬೇಂದ್ರೆ. ನಿಮಗೆ ಚಿತ್ರಗೀತೆಯಲ್ಲಿ ಇಡೀ ಬರೀ ಬೆಳಗಲ್ಲವೋ ಅಣ್ಣನ ಸಾಲ ಇಲ್ಲ. ಅದನ್ನು ನಾವು ಕವಿತೆ ಮಾಡಿರೋ ಅನ್ಯಾಯ ಅಂತ. ನೀವು ಬೇಂದ್ರೆ ಕವಿ ಆಗ್ತಬೇಕಾಗಿತ್ತು, ಯಾಕಂದ್ರೆ ನಾನು ಬಳಸ್ಬೇಕಾಗಿತ್ತು ಹಂಗೆ ಮಾಡಿದ್ರೆ. ಅಂದರೆ ನನಗೆ ಜಯಂತ್ ಇದನ್ನು ಹೇಳಬೇಕು, ಕವಿತೆಯನ್ನು ಎತ್ಕೊಂಡು ಅದರ ಲೈಫ್ ಲೈನ್ ನೀವು ಕಿತ್ತು ಹಾಕ್ಬಿಟ್ರೆ ಅದು ಅನ್ಯಾಯ ಅಂತ. ಇದು ನನ್ನ ಮೊದಲನೇ ಪಾಯಿಂಟ್. ಇದಕ್ಕೆ ತದ್ವಿರುದ್ಧವಾದ ಇನ್ನೊಂದು ಉದಾಹರಣೆ ಇದೆ. ಮೈಸೂರು ಮಲ್ಲಿಗೆ ಸಿನಿಮಾಕ್ಕೆ ಇವರು ಕೆಲಸ ಮಾಡಿದ್ದಾರೆ. ಅದರಲ್ಲಿ ಒಂದಿಷ್ಟು ನಾನು ಇನ್ವಾಲ್ವ್ ಆಗಿದ್ದೆ ಆ ಸಿನಿಮಾದ ಕೆಲಸದಲ್ಲಿ. ನಾವು ಮೈಸೂರು ಮಲ್ಲಿಗೆಯಲ್ಲೇ ಅಷ್ಟು ಹಾಡಿಲ್ಲ, ಅಲ್ಲಿ ಸಿನಿಮಾಗೆ ಬೇಕಾಗುವಷ್ಟು ಹಾಡಿಲ್ಲ. ಕವನಸಂಕಲ ನೋಡಿದ್ರೆ ಒಂದು ಬಹಳ ಇಂಪಾರ್ಟೆಂಟ್ ಆದ ಸನ್ನಿವೇಶಕ್ಕೆ ಬಹಳ ಹಾಡು ಹುಡುಕ್ತಾ ಇದ್ವಿ, ಎಲ್ಲೋ ಸಿಕ್ಕತ್ತೆ ಏನೋ ಸಿಕ್ಕತ್ತೆ ಅಂತೇಳಿ. ಆಗ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ದೀಪವು ನಿನ್ನದೇ ಗೀತೆಯನ್ನು ಆರಿಸ್ಕೊಟ್ರು. ಅದು ಆ್ಯಕ್ಚುಲಿ ಮೈಸೂರು ಮಲ್ಲಿಗೆ ಸಂಕಲನದಲ್ಲ, ಬಟ್ ನರಸಿಂಹಸ್ವಾಮಿ ಅವರದ್ದೇನೆ. ಆದರೆ ಅದು ಎಷ್ಟು ಚೆನ್ನಾಗಿ ಆ ವ್ಯಾಕರಣಕ್ಕೆ ಹೊಂದಿಕೊಂಡಿದೆ, ಸಿನಿಮಾ ವ್ಯಾಕರಣಕ್ಕೆ ಅಂದರೆ ಬಹಳ ಜನ ಹಾಡು. ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಬೆಟ್ಟವು ನಿನ್ನದೇ,
ಬಾರದಿರಲಿ ಬೆಳಕು. ಬಹಳ ಸುಂದರವಾದ ನರಸಿಂಹಸ್ವಾಮಿ ಸಿ ಅಶ್ವಥ್ ಇದನ್ನು ಕಂಪೋಸ್ ಮಾಡಿದ್ರು. ಇದನ್ನು ನಾವು ಅರವಿಂದ್ ಸ್ಟುಡಿಯೋದಲ್ಲೇ ರೆಕಾರ್ಡ್ ಮಾಡಿದ್ವಿ. ಈ ಹಾಡು ರೆಕಾರ್ಡ್ ಆಗುವ ಸಂದರ್ಭದಲ್ಲಿ ಎಸ್ ಜಾನಕಿ ಅವ್ರು ಬಂದರು. ಈಗಲೂ ಅರವಿಂದ್ ಸ್ಟುಡಿಯೋದಲ್ಲಿ ಲಿಫ್ಟ್ ಇಲ್ಲ. ಅವಾಗ ಎಸ್ ಜಾನಕಿ ಅವ್ರ ಹಸ್ಬೆಂಡ್ ರಾಮ್ ಪ್ರಸಾದ್ ಇದ್ರು. ಅವರು ಬಂದವರೇ ನೋಡಿ ಲಿಫ್ಟ್ ಇಲ್ವಾ, ಹಂಗಾರೆ ಹಾಡಲ್ಲ ಅವರು, ಇದು 2 ಮಾಡಿ ಹತ್ತಬೇಕು, ಇದು ಕ್ಯಾನ್ಸಲ್ ಇದು ಅಂತ ಹೇಳಿ ವಾಪಸ್ ಹೊರಟ್ಬಿಟ್ಟಿದ್ರು. ಅದು ಬಹಳ ಅಶ್ವಥ್ ಅವರು ತಮ್ಮ ಎಲ್ಲ ತಂತ್ರ, ಅಶ್ವಥ್ ಅವ್ರ ಮಾತು ತುಂಬ ಚೆನ್ನಾಗಿರ್ತಾರೆ. ಯಾರನ್ನಾರ ಬೆರಗು ಮಾಡಿ ಇಲ್ಲ ಇಲ್ಲಿ ಕಾಫಿ ಕುಡಿದು ವಾಪಸ್ ಹೋಗಿ ನೀವು ಅಂತ ಹೇಳಿ 2 ಮಾಡಿ ಹತ್ಸ್ಬಿಟ್ಟು ಕರ್ಕೊಂಬಂದ್ರ ನಿಮ್ಮ ಸ್ಟುಡಿಯೋಕ್ಕೆ ಬಂದ್ಬಿಟ್ಟು. ಆಮೇಲೆ ಜಾನಕಿ ಹಾಡನ್ನು ಒಂದೇ ಟೇಕಲ್ಲಿ ಬಹಳ ಅದ್ಭುತವಾದ ಹಾಡನ್ನು. ಇನ್ನೊಂದು ಸಣ್ಣ ಮಾಹಿತಿಯನ್ನು ಸೇರಿಸಬೇಕು. ಇದರಲ್ಲಿ ಬಹಳಷ್ಟು ಹಾಡು ಎಸ್ ಪಿ ಅವರ ಹಾಡಿದ್ರು ಮೈಸೂರಲ್ಲಿ. ಅವರು ಕೊನೆಯ ಹಾಡು ರೆಕಾರ್ಡಿಂಗ್ ಮಾಡುವಾಗ ಒಂದು ಮಾತಾಡಿದ್ರು, ಇಷ್ಟು ಒಳ್ಳೆಯ ಕವನಗಳಿದೆ, ಆದರೆ ರಾಷ್ಟ್ರ ಪ್ರಶಸ್ತಿಯಲ್ಲಿ ಒಂದು ನಿಯಮ ಇದೆ, ಬರೆದಿರೋ ಕವನಕ್ಕೆ ರಾಷ್ಟ್ರ ಪ್ರಶಸ್ತಿ ಕೊಡಲ್ಲ. ಈ ಸಿನಿಮಾಕ್ಕಾಗಿ ನರಸಿಂಹಸ್ವಾಮಿ ಹತ್ರ ಒಂದು ಹಾಡು ಬರೆಸಿ ನೀವು ರಾಷ್ಟ್ರ ಪ್ರಶಸ್ತಿಗೆ ಅಪ್ಲೈ ಮಾಡಿ, ಖಂಡಿತ ಬರುತ್ತೆ ಅಂತ. ನಿಮ್ಗೆ ಇತಿಹಾಸ ಗೊತ್ತಿದೆ, ನರಸಿಂಹಸ್ವಾಮಿ ಹತ್ರ ಒಂದು ಹಾಡು ಬರೆಸ್ತೀವಿ ಸಿನಿಮಾಕ್ಕಾಗಿಯೇ. ಅದಕ್ಕೆ ಕನ್ನಡದಲ್ಲಿ ಮೊಟ್ಟ ಮೊದಲ ಚಿತ್ರಗೀತೆಗೆ ರಾಷ್ಟ್ರ ಪ್ರಶಸ್ತಿ ಆ ಹಾಡಿಗೆ ಬಂತು. ಅದು ಈ ಸೂಕ್ಷ್ಮಗಳು ಎಸ್ ಪಿ ಅವ್ರಿಗೆ ಗೊತ್ತಿತ್ತು, ನಮ್ಗೆ ಯಾರು ಗೊತ್ತಿರಲಿಲ್ಲ. ಈಗ ಬಹುಶಃ ಜಯಂತ್ ಇನ್ನೊಂದಿಷ್ಟು ಸೇರಿಸ್ತಾರೆ. ಇಲ್ಲ, ಒಂದು ಹಾಡು ಚಿತ್ರೀಕರಣ ಆದಾಗ ಅದು ನಮಗೆ ಚಿತ್ರದಲ್ಲಿ ಏನು ಕಾಣುತ್ತೋ ಅದು ಚಿತ್ರಗೀತೆ ಅದು. ಆಮೇಲೆ ನಮ್ಮ ಪಾಡಿಗೆ ನಾವು ಹಾಡ್ಕೊಳ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಆಗದು ಚಿತ್ರಗೀತೆ ಆಗಿರೋದಿಲ್ಲ, ಅದು ನಮ್ಮ ಗೀತೆ. ನಮ್ದು ಅದೇ ಥಿಯರಿ ಇದೆ, ನಾವೆಲ್ಲರೂ ವಿ ಓನ್ ಈಚ್ ಫಿಲ್ಮ್ ಸಾಂಗ್ಸ್. ಅದು ನಮ್ಮದು ಮಾಡ್ಕೊಳ್ತೇವೆ ನಾವು, ಅದು ನಮ್ಮದೇ ರೀತಿಯಲ್ಲಿ ಹಾಡ್ತೇವೆ. ಅದನ್ನು ಹಾಳು ಮಾಡೋದಿದ್ರು ನಮ್ಮ ರೀತಿಯಲ್ಲೇ ಹಾಳು ಮಾಡ್ತೇವೆ ಅದನ್ನು. ಅದು ನನ್ನ ಹಕ್ಕು, ಅದು ನಾನು ಇಷ್ಟಪಡುವ ಹಾಡಿನ ಮೇಲೆ ನಾವು ತೋರಿಸುವ ಪ್ರೀತಿ. ಆ ರೀತಿಯ ಒಂದು ವಿಷಯಗಳು ಅಂದರೆ ಈ ಚಿತ್ರಗೀತೆಗಳು. ಆಮೇಲೆ ಆ ಒಂದೊಂದು ಗ್ರೂಪ್ ಆ್ಯಕ್ಟಿವಿಟಿ ಅದು ಭಾಳ ಇಂಟ್ರೆಸ್ಟಿಂಗ್. ಅದು ಒಂದು ಹಾಡು ಹೇಗಾಗುತ್ತೆ ಅನ್ನೋದು ಒಂದು ಅಡುಗೆ ಥರನೇ. ಅದು ಆದಮೇಲೆ ಇದು ಕ್ರೆಡಿಟೋ ಅವನಿಗೆ ಕ್ರೆಡಿಟೋ ಅಲ್ಲ. ಅದು ಈ ಹಳೆ ನೀವು ಪ್ರಜಾಮತ, ಹಳೆ ಜನಪ್ರಗತಿ, ಹಳೆ ಪ್ರಜಾವಾಣಿ, ಸಿನಿಮಾ ಸೆಕ್ಷನ್, ಹಳೆ ರದ್ದಿ ನೋಡಿ, ಅಲ್ಲಿ ಒಂದು ಹಾಡು ಅದು ಮದ್ರಾಸಲ್ಲಿ ಹಾಡಿನ ಚಿತ್ರೀಕರಣ ಶುರುವಾಗುವಾಗ ಎಲ್ಲರೂ ಇರ್ತಾ ಇದ್ರು. ಅಲ್ಲಿ ನಿಮಗೆ ಹಾರ್ಮೋನಿಯಂ ಹಿಡ್ಕೊಂಡು ಮ್ಯೂಸಿಕ್ ಡೈರೆಕ್ಟ್ರು ಕಾಣ್ತಾರೆ, ನಿರ್ದೇಶಕನು ಕಾಣ್ತಾರೆ, ಇನ್ನು ಡಿ ವಿ ಶ್ರೀನಿವಾಸು ಕಾಣ್ತಾರೆ, ರಾಜ್ಕುಮಾರು ಕಾಣ್ತಾರೆ, ಎವ್ರಿಬಡಿ ಇದ್ದಾರೆ. ಈ ನೀವು ಗುರುದತ್ ಅವರ ಹಾಡುಗಳ ನೋಡಿದ್ರೆ ನಿಮಗೆ ಗುರುದತ್ ಕಾಣ್ತಾರೆ, ನಿಮ್ಮ ಎಸ್ ಟಿ ಬರ್ಮನ್ ಇದ್ದಾರೆ, ಜೊತೆಗೆ ನಮ್ಮ ಇವರು ಯಾರು ನಮ್ಮ ದೇವಾನಂದ್ ಇದ್ದಾರೆ. ಅಂದರೆ ಎಲ್ಲ ಜನ ಸೇರಿ ಒಂದು ಅವಲಕ್ಕಿ ಮಾಡೋ ಹಾಗೆ ಒಂದು ಹಾಡು ಮಾಡೋದು. ಯಾರ್ದೋ ಒಂದು ಅಭಿಪ್ರಾಯ ಬರುತ್ತೆ, ಮತ್ತಾರ್ದೋ ಏನೋ ಬರುತ್ತೆ, ಆ ಥರದ್ದು. ಈ ಪ್ರಾಬ್ಲಮ್ ಏನಾಗಿದೆ ಸದ್ಯಕ್ಕೆ ಅಂದರೆ ನಾವು ಅಂದರೆ ಇವತ್ತಿನ ಹಂಗಿನಲ್ಲೇ ಮಾತಾಡಬೇಕು. ನಾವು ನಮ್ಮ ಕಾಲ ಚೆನ್ನಾಗಿತ್ತು ಅಂತ ಮಾತಾಡೋದಲ್ಲ. ಐ ಡೋಂಟ್ ಬಿಲೀವ್ ಇನ್ ದಟ್. ನಾವು ಈಗ ಬದುಕಿದ್ದೇವೆ, ಈಗ ಉಸಿರಾಡ್ತಿದ್ದೇವೆ. ವಿ ಶುಡ್ ಬಿ ಕನೆಕ್ಟೆಡ್ ಟು ಟುಡೇಸ್ ಲೈಫ್. ಇವತ್ತು ಪ್ರಾಬ್ಲಮ್ ಏನಾಗಿದೆ ಅಂದರೆ ದ ಡಿಜಿಟಲೈಸೇಷನ್ನು, ಆಮೇಲೆ ಎಲ್ಲ ಕ್ಯಾನ್ ಯು ಬಿಲೀವ್, ಈಗ ಇಷ್ಟೆಲ್ಲ ನಾವು ಮಾತಾಡ್ತೀವಿ, ಮುಂಗಾರು ಮಳೆ ಅಂತೀವಿ, ಅನಿಸುತ್ತಿದೆ ಅಂತೀವಿ, ಎಲ್ಲ ಹೌದು. ನಾನು ಮನೋಮೂರ್ತಿ ಮ್ಯೂಸಿಕ್ ಡೈರೆಕ್ಟರ್ ಮುಂಗಾರು ಮಳೆ ಮನೋಮೂರ್ತಿ ಮ್ಯೂಸಿಕ್ ಡೈರೆಕ್ಟರ್ ಅವರನ್ನ ಭೇಟಿಯಾಗಿದ್ದು ಮುಂಗಾರು ಮಳೆಯ 100th ಡೇ ಫಂಕ್ಷನ್ನಲ್ಲಿ. ಅಲ್ಲಿ ತನಕ ನಾನು ಭೇಟಿನೇ ಆಗಿಲ್ಲ ಅವ್ರನ್ನ. ಅವರು ಅಮೆರಿಕದಲ್ಲಿದ್ದಾರೆ, ಅವ್ರ ಟ್ಯೂನನ್ನು ಯೋಗರಾಜ್ ಭಟ್ರಿಗೆ ಕಳಿಸ್ತಾರೆ, ಅವರು ಇಮೇಲ್ ಮಾಡಿ ನನಗೆ ಕಳಿಸ್ತಾರೆ, ನಾನು ಅದನ್ನು ಕೇಳಿ ಬಡ್ಕೋತೀನಿ, ಬಡಿತೀನಿ. ಮತ್ತೆ ಅಂದರೆ ಒಂಥರ ಒಂದು ತುಂಬ ಮೆಕ್ಯಾನಿಕಲ್ ಆದಂಥ ಒಂದು ಅನುಕೂಲಕರವಾದಂಥ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇದರಿಂದ ದರ್ ಇಸ್ ಸಮಥಿಂಗ್ ಮಿಸ್ಸಿಂಗ್ ಅಂತ ನಾನು ಅನ್ಸೋದು ಯಾವಾಗ ಯಾಕಂದ್ರೆ ಕೊನೆಗೂ ಒಟ್ಟಿಗೆ ಬೆಳೆಯೋದ್ರ ಬಗ್ಗೆನೇ ಕಲೆ ಇರೋದು. ನಾವು ಒಟ್ಟಿಗೆ ಬೆಳಿಬೇಕು, ಎಲ್ಲರೂ ಬೆಳಿಬೇಕು ಅನ್ನೋದೇ ಒಂದು ಕಲೆ ಉದ್ದೇಶ. ಆದರೆ ಅಲ್ಲೇ ಈ ಥರ ಈ ಟೆಕ್ನಾಲಜಿ, ತಾಂತ್ರಿಕತೆ ಅನ್ನೋದು ಜಾಸ್ತಿ ಓವರ್ ಪವರ್ ಮಾಡ್ತಾರೆ. ಮೊದಲೇನಿಲ್ಲ, ಒಂದು ಹಾರ್ಮೋನಿಯಂ ಇಟ್ಕೊಂಡು ಅವ್ರು ಎಷ್ಟೆಲ್ಲ ಮಾಡ್ತಿದ್ರು. ಆಮೇಲೆ ಅಫ್ಕೋರ್ಸ್ ಆರ್ಕೆಸ್ಟ್ರೈಸೇಷನ್ಗೆ ಅದೆಲ್ಲ ಬರ್ತಿದ್ರು. ಅದಕ್ಕಾಗಿ ಸಾಹಿತ್ಯ ಅದು ಯಾರಿಗೋ ಸಂಬಂಧಪಟ್ಟದ್ದು, ಸಂಗೀತ ನನಗೆ ಸಂಬಂಧಪಟ್ಟದ್ದಲ್ಲ, ಬ್ಯಾಕ್ಗ್ರೌಂಡ್ ಹಾಗಿರಲಿಲ್ಲ. ಅದು ಎಲ್ಲರಿಗೂ ಎಲ್ಲದರ ಬಗ್ಗೂ ಆಸಕ್ತಿ, ಎಲ್ಲದರಿಗೂ ಸಾಹಿತ್ಯದ ಬಗ್ಗೆ ಆಸಕ್ತಿ. ಎಲ್ಲ ನಿರ್ದೇಶಕರು ಸಾಹಿತ್ಯ ಪ್ರೇಮಿಗಳಾಗಿದ್ದರು. ನೆನಪು ಮಾಡಿ ನೀವು, ಒಂದು ಕಾಲದಲ್ಲಿ ಎಲ್ಲ ಕನ್ನಡದ ನಿರ್ದೇಶಕರ ಹೆಸರು ತಗೊಳ್ಳಿ, ಅವರೆಲ್ಲ ಸಾಹಿತ್ಯ ಓದ್ತಿದ್ರು, ಸಾಹಿತ್ಯ ಆಧಾರಿತ. ಈಗ ಬಹಳ ಕಷ್ಟ ಇದೆ. ಈಗ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಹಾಡ್ತಾರೆ, ಒಂದು ಮೊಬೈಲಲ್ಲಿ ಇಂಗ್ಲೀಷಲ್ಲಿ ಬರ್ತದೆ ಅದು.
ಅದು ಬಹಳ ಡೇಂಜರ್ ಆಗುತ್ತೆ ಕೆಲವೊಂದು ಸಲ ಅಲ್ಲಿ. ಯಾಕಂದ್ರೆ ಕೆಲವೊಂದು ಶಬ್ದಗಳು ಎನ್ ಎಲ್ಲ ನ ಇರಲ್ಲ, ನ ಇರುತ್ತೆ. ಸೊ ತುಂಬ ಅಂದರೆ ತುಂಬ ಕಷ್ಟ. ಹೀಗಾಗಿ ಭಾಷೆ, ಸಾಹಿತ್ಯ, ಸಂಗೀತ, ಸಿನಿಮಾ ಮತ್ತು ಜೀವನದ ವಿಕಾಸ ಎಲ್ಲ ಸೇರಿಕೊಂಡಂಥ ಒಂದು ಪಾಕ. ಅದು ನಾವು ಅನಲೈಸ್ ಮಾಡ್ತಾ ಹೋದಂಗೆ ಅದ್ರದ್ದೇನೋ ಒಂದಷ್ಟು ಜೀವನ, ಅದ್ರದ್ದೊಂದು ವಿಷಯಗಳು ಆರ್ಕೊಂಡು ಹೋಗ್ತವೆ ಅಂತ. ಯಾಕಂದ್ರೆ ಕೆಲವೊಂದು ವಿಷಯ ನೋಡಿ, ನಾವು ಅನ್ಕೊಂಡ್ಬಿಡ್ತೇವೆ ಇದು ಸ್ವಲ್ಪ ಹಿಂಗಾಯ್ತು ಹಾಗಾಯ್ತು ಅಂತ. ಒಂದು ಉದಾಹರಣೆ ಹೇಳ್ತೇನೆ, ಹೇಗೆ ಜೀವನ ಮೌಲ್ಯಗಳು ಕೂಡ ಕಲೆಯಲ್ಲಿ, ಹಾಡಲ್ಲಿ, ಸಂಗೀತದಲ್ಲಿ ಬರ್ತವೆ ಅನ್ನೋದಕ್ಕೆ. ರಾಮ್ ಗೋಪಾಲ್ ವರ್ಮನ ಒಂದು ಸಿನಿಮಾ ಶಿವ ಅನ್ನೋ ಸೈಕಲ್ ಚೈನ್ ಫೈಟ್ ಇತ್ತು, ಅದರಲ್ಲಿ ಬಹಳ ಫೇಮಸ್. ಅದರದ್ದು ಒಂದು ಘಟನೆ, ರಾಮ್ ಗೋಪಾಲ್ ವರ್ಮ ಫಸ್ಟ್ ಟೈಮು ಇಳೆಯರಾಜ ಹತ್ರ ಹೋಗಿದ್ದಾರೆ ಮ್ಯೂಸಿಕ್ಕಿಗೆ. ಇಳೆಯರಾಜ ಮ್ಯೂಸಿಕ್ಕು, ಆ ಮ್ಯೂಸಿಕ್ಕು ಆಗಿದೆ. ಅಲ್ಲಿ ನಡುವೆ ಕಾಲೇಜ್ ಕ್ಯಾಂಪಸ್ಸಿನ ಒಂದು ಫೈಟ್ ಇದೆ, ಇಂಟರ್ವಲ್ ಸೀನ್. ಅದ್ರ ಮ್ಯೂಸಿಕ್ ಇಳೆಯರಾಜ ಮಾಡಿದ್ದಾರೆ. ಆದಮೇಲೆ ರಾಮ್ ಗೋಪಾಲ್ ವರ್ಮನಿಗೆ ಅದು ಇಷ್ಟ ಆಗ್ತಾನೆ ಇಲ್ಲ. ಈ ಈಸ್ ವೆರಿ ಡಿಸಪಾಯಿಂಟೆಡ್. ಆದರೆ ಹೇಳೋಕೆ ಭಯ, ಇಳೆಯರಾಜ ಅಷ್ಟು ದೊಡ್ಡ ವ್ಯಕ್ತಿ, ನಾನು ಹೊಸಬ, ಹೆಂಗೆ ಹೇಳೋದು ಅಂತ. ಆದರೂ ಕಷ್ಟಪಟ್ಟು ಹೇಳಿದ್ರು. ಸರ್ ಯಾಕೋ ಇದು ಸ್ವಲ್ಪ ಏನಾಯಿತು, ಇಲ್ಲ ಸ್ವಲ್ಪ ಸ್ಯಾಡ್ ಅನಿಸ್ತಾ ಇದೆ, ಇದು ಇಂಟರ್ವಲ್ ಪಾಯಿಂಟು, ಫೈಟಿಂಗು ಸ್ಯಾಡ್ ಅನಿಸ್ತಾ ಇದೆ ಅಂತ ಹೇಳಬೇಕು. ಹೌದು, ಇಟ್ ಈಸ್ ಸ್ಯಾಡ್. ಯಾಕಂದರೆ ಅವರ ತಂದೆ ತಾಯಿ ಅವರಿಗೆ ಓದೋದಕ್ಕೆ ಅಂತ ಕಾಲೇಜಿಗೆ ಕಳಿಸಿದ್ದಾರೆ. ಅದನ್ನು ಬಿಟ್ಬಿಟ್ಟು ಇವರು ಫೈಟ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಸ್ಯಾಡ್ ಅಂದ್ಬಿಟ್ಟು ಮುಗ್ದೇ ಹೋಯ್ತು, ಮಾತಾಡೋಂಗಿಲ್ಲ. ಅಂದರೆ ಸಡನ್ಲಿ ಆವಾಗ ನಮ್ಮ ಆತ್ಮಕಥೆಯಲ್ಲಿ ಬರೀತಾರೆ ರಾಮ್ ಗೋಪಾಲ್ ವರ್ಮ, ಈ ಸಂಗೀತ ಅನ್ನೋದನ್ನು ನಾವು ಒಂದೇ ಆ್ಯಂಗಲಲ್ಲಿ ನೋಡ್ತಾ ಇರ್ತೀವಿ. ಇಲ್ಲ, ಅದಕ್ಕೆ ನಾನಾ ರೀತಿಯ ಡೈಮೆನ್ಷನ್ಸ್ ಇರ್ತವೆ. ಆ ದಿವಸ ನನಗೆ ಇಳೆಯರಾಜರಿಂದ ಒಂದು ಹೊಸ ಇದು ಸಿಕ್ತು. ನನಗೆ ಒಬ್ಬ ಪಾಲಕನಾಗಿ ನಾನು ಅದನ್ನು ನೋಡಿದ್ರೆ ಹೇಗನ್ನಿಸ್ತಿತ್ತು ಅಂತ ನನಗನ್ನಿಸ್ತು ಅಂತ ಹೇಳಿದ್ರು. ಹಾಗೆ ಒಂದು ಹಾಡು, ಅದರ ಕಂಪೋಸಿಷನ್ನು, ಅದರ ಟ್ಯೂನು, ಹಾಡೋ ರೀತಿ, ಅದೆಲ್ಲ ಸೇರಿ ಅದೊಂದು ಬಂದ್ಬಿಡ್ತು. ಅದ್ರ ಥರನೇ ಮತ್ತೊಂದು ಮಾಡಬೇಕು ಅಂದರೆ ಆಗಲ್ಲ, ಅದು ಸ್ವಲ್ಪ ಕಷ್ಟ ಆಗಬೇಕು ನಮಗೆ. ಈಗ ನನ್ನ ಅಭಿಮಾನಿಗಳು ಬರ್ತಾರೆ ಒಂದು ಸಲ, ಸರ್ ಅಪ್ಪ ಅವ್ರಿಗೇನು ಅಂದರೆ ಅದೊಂದೇ ಹಾಡು ನಾನು ಬರೆದಿರೋದು ಲೈಫಲ್ಲಿ ಅನಿಸುತ್ತಿದೆ, ಅದು ಬಿಟ್ಟರೆ ಮತ್ತೆ ನಾನು ಏನೂ ಮಾಡಿಲ್ಲ, ಮತ್ತು ಅದ್ರ ಬಿಟ್ಟರೆ ಮತ್ತೆ ನಾನು ಬೇರೆ ಬರೆಯೋಕ್ಕೂ ಬರಲ್ಲ. ಸೊ ಅವ್ರ ಪಾಪ ಹೇಳ್ತಾರೆ, ಸರ್ ನೀವು ಏನೇ ಹೇಳಿ ಸರ್ ಆ ಮಜಾ ಇಲ್ಲ ಅಂತ. ನಾನು ಅದನ್ನೇ ತಗೊಂಡ್ಬಿಡಿ ನೀವು ಒಂದರಿಂದ, ಮತ್ತು ಬೇರೆ ಯಾಕೆ ಬಳಸ್ತೀವಿ. ಅಂದರೆ ಆ ಥರ ಕೆಲವೊಂದು ಹಾಡುಗಳು ದೇ ಬಿಕಮ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಎ ಪ್ರಾಬ್ಲಮ್. ಅದಕ್ಕಿಂತ ನೀವು ಬೇರೆ ಥರ ಬರೆದರೂ ಕೂಡ ಜನಕ್ಕೆ ಅದರ ಜೊತೆಗೆ ಕಂಪೇರ್ ಮಾಡ್ತಾ ಹೋಗ್ತಾರೆ. ಅದಕ್ಕಾಗಿ ಮತ್ತೇನೂ ಇಲ್ಲ, ಆ ಸಿನಿಮಾದಲ್ಲಿ ಆ ಸಂದರ್ಭಕ್ಕೆ ಅದು ಸೂಕ್ತವಿದೆಯೋ, ಆಪ್ತವಿದೆಯೋ, ಸಿನಿಮಾದ ಆಶಯವನ್ನು ಅದು ಹಿಗ್ಗಿಸ್ತಿದೆಯೋ ಅನ್ನೋದು ಅದರ ಮೊದಲ ಕ್ರೈಟೀರಿಯಾ. ಆಮೇಲೆ ಒಂದು ಕವಿ ಯಾತಕ್ಕೆ ಬರ್ತಿದ್ದ, ಅದನ್ನು ಇಲ್ಲಿ ಯಾಕೆ ಯೂಸ್ ಮಾಡಿದ್ರು, ಅದೆಲ್ಲ ನೆಕ್ಸ್ಟ್ ಕ್ವಶನ್ಸು. ಫಸ್ಟ್, ಈಸ್ ಇಟ್ ರಿಕ್ವೈರ್ಡ್ ಇನ್ ದ ಫಿಲ್ಮಲ್ಲಿ ಆ ಹಾಡಿನಿಂದ ಫಿಲ್ಮಿಗೆ ಏನಾದರೂ ಉತ್ಕರ್ಷ, ಭಾವೋತ್ಕರ್ಷ ಅಥವಾ ಬೌದ್ಧಿಕ ಉತ್ಕರ್ಷ ಆಗ್ತಾ ಇದೆಯೋ, ಆದರೆ ಅದು ಒಳ್ಳೆಯದು ಅಂತ ನಾನು ಯಾವತ್ತೂ ನೋಡ್ತೀನಿ. ಇದು ನನ್ನ ಇಷ್ಟ ಅಲ್ಲ. ಸರ್ ಇಷ್ಟು ಹೊತ್ತು ಮಾತಾಡ್ತಾ ಹೇಳ್ತಾ ಇದ್ರು ಚಿತ್ರಗೀತೆ ಅಂತ ಹೇಳಿ. ಅವರು ಸುಮಾರು 500ಕ್ಕೂ ಮಿಕ್ಕಿ ಗೀತೆಗಳನ್ನ ರಚಿಸಿದ್ದಾರೆ. ಅವರೇ ಅವ್ರ ಹತ್ರ ನಾನು ಮಾತಾಡುವಾಗ ಅವರೊಂದು ವಿಷಯ ಹೇಳಿದ್ರು, ನನ್ನ ಒಂದೇ ಒಂದು ಕವಿತೆನ ಚಿತ್ರದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ. ಅದನ್ನೇ ಒಂದೆರಡು ಸಾಲು ಈಗ ಹಾಡೋ ಪ್ರಯತ್ನ ಮಾಡ್ತೀನಿ. ಇದನ್ನು ಜಯಂತ್ ಸರು ಬರೆದಾದ ಮೇಲೆ ಟ್ಯೂನ್ ಮಾಡಿದಂಥ ಕವಿತೆ, ಕೆಂಡ ಸಂಪಿಗೆ ಚಿತ್ರದಲ್ಲಿ ಬಳಸ್ಕೊಳ್ಳಾಗಿತ್ತು. ನೆನಪೆ ನಿತ್ಯ ಮಲ್ಲಿಗೆ, ಕನಸು ಕೆಂಡ ಸಂಪಿಗೆ, ಎಷ್ಟು ಚಂದ ಶಿಕ್ಷೆ ಒಂದು ಸಣ್ಣ ತಪ್ಪಿಗೆ, ಸರಸ ಪಾರಿಜಾತವು ವಿರಹ ಚೂಪು ಕೇದಿಗೆ, ಸದಾ ಹೂ ಬಿಡುವ ಕಾಲ ನನ್ನ ಪ್ರೀತಿಗೆ, ನೆನಪೆ ನಿತ್ಯ ಮಲ್ಲಿಗೆ. ನಿನ್ನ ಕೆನ್ನೆಯಿಂದ ಬಂತೆ ಬಾವಿಗೆ ಕನಕಾಂಬರ, ಬಹಳ ಹೊತ್ತು ನಿನ್ನ ಮಾತಿನಲ್ಲಿ ವಿಷಯಾಂತರ, ನಿನ್ನ ನಗುವು ಜೊಂಪೆ ಜೊಂಪೆ ನಂದವಟ್ಟಲು, ಆಸೆ ನನಗೆ ಉಸಿರಿನಲ್ಲೇ ಮಾಲೆ
ಕಹಳೆ ಉಂಟು ಹೇಳು ಸೇವಂತಿಗೆ, ಅಷ್ಟೇ ಬಗೆಯ ಸೆಳೆತ ನನಗೆ ನಿನ್ನೊಂದಿಗೆ, ನೆನಪೆ ನಿತ್ಯ ಮಲ್ಲಿಗೆ, ಕನಸು ಕೆಂಡ ಸಂಪಿಗೆ, ಎಷ್ಟು ಚಂದ ಶಿಕ್ಷೆ ಒಂದು ಸಣ್ಣ ತಪ್ಪಿಗೆ, ನೆನಪೆ ನಿತ್ಯ ಮಲ್ಲಿಗೆ. ಇಲ್ಲ, ಅದು ಈ ಕವಿತೆ ಮೊದಲೇ ಬರೆದಿದ್ದಿತ್ತು ನಂದು. ಅದಕ್ಕೆ ಹೂವಿನ ಅಂಗಡಿ ಅಂತ ಇರ್ತಿದ್ದು, ಅಥವಾ ಹೂ ಪ್ರಾಸಗಳು ಅಂತ ಇರ್ತಿತ್ತು. ಅದು ದೀಪಾವಳಿ ವಿಶೇಷಾಂಕದಲ್ಲೂ ಬಂದಿತ್ತು. ಬರೀ ಹೂಗಳನ್ನೇ ಇಟ್ಟುಕೊಂಡು ಪ್ರಾಸ ಮಾಡ್ಕೊಂಡಿತ್ತು. ಅದು ಸೂರ್ಯ ಅವರಿಗೆ ಬಹಳ ಇಷ್ಟ ಆಯಿತು. ಅವ್ರ ಮನಸ್ಸಲ್ಲಿ ಕೆಂಡ ಸಂಪಿಗೆ ಮೊದಲಿಂದ ಇತ್ತು, ಬೆಲೆ ಇತ್ತು. ಇಟ್ಸ್ ಕೋಇನ್ಸಿಡೆನ್ಸ್, ಎರಡು ಆಗಿದೆ, ಇತ್ತು ಇತ್ತು ಇತ್ತು. ಸೊ ಹೀಗಾಗಿ ಅವ್ರಿಗೆ ಇಷ್ಟ ಆಯಿತು. ಈಗ ಅಂದರೆ ಒಂದು ಅಂದರೆ ಹಾಡು ಅನ್ನೋದು ಒಂದು ಕಿಂಡಿ ಇದ್ದ ಹಾಗೆ. ಅಂದರೆ ಅದರ ಥ್ರೂ ಯು ಸಿ ಸಮಥಿಂಗ್, ಅದರ ಥ್ರೂ ಯು ಇದು. ಆಮೇಲೆ ತಮಾಷೆ ಅಂದರೆ ಸಿನಿಮಾದಲ್ಲಿ ಕಣ್ಣೆದುರಿಗೆ ಇರುತ್ತೆ ಅದು. ಈ ಒಂದು ಹಾಡನ್ನು ನೀವು, ಕೆಲವರಿಗೆ ಹಾಡು ನೋಡೋದು ಇಷ್ಟ ಆಗುತ್ತೆ. ಈಗೆಲ್ಲ ಈ ಯೂಟ್ಯೂಬ್ ಅಂದಮೇಲೆ ನೋಡೋದು ಇಷ್ಟ. ನಾನು ಹೇಳೋದು, ನೋಡಿದ್ರೆ ಯು ಆರ್ ಸ್ಪಾಯಿಲಿಂಗ್. ನೀವು ಹಾಡು ನೋಡದೇ ಇದ್ರೆ ನಿಮ್ಮ ಕಣ್ಣಿಗೆ ನಿಮ್ಮದೇ ಆದಂಥ ಒಂದು ದೃಶ್ಯಗಳಿರ್ತವೆ, ನಿಮ್ಮದೇ ಆದಂಥ ಒಂದು ಕಲ್ಪನೆಗಳಿರ್ತವೆ, ನಿಮ್ಮ ಒಂದು ಊಹೆಗೆ ಒಂದು ಬೇರೆ ಬೇರೆ ಕಲ್ಪನೆಗಳಿರ್ತವೆ. ಹೀಗಾಗಿ ಅದೊಂಥರ ಊಹಾಮೃಗದ ವಿಜಯ. ಅದು ನೀವು ಎಷ್ಟು ಕಲ್ಪನೆಗಳನ್ನು ಕೊಡ್ತೀರಿ, ಎಷ್ಟು ಕಲ್ಪನೆಯನ್ನು ಅದಕ್ಕಾಗಿ ಒಂದು ಕವಿತೆ ಅಥವಾ ಕಥೆ ಅದು ಸಿನಿಮಾ ಮಾಡದಿದ್ದಾಗಲೇ ಅದು ತುಂಬ ಸಾಧ್ಯತೆಗಳು. ಅದು ಒಂದ್ಸಲ ಸಿನಿಮಾ ಮಾಡಿದ್ಮೇಲೆ ಅದು ಹಾಗೇನೆ, ಅದು ಆ ಮುಖ ಹಾಗೆ ಇಟ್ಬಿಡುತ್ತೆ. ಇಲ್ಲಿಂದ ಪ್ರತಿಯೊಬ್ಬ ಓದುಗನಿಗೂ, ಪ್ರತಿಯೊಬ್ಬ ಕೇಳುಗನಿಗೂ ಅವನ ಮನಸ್ಸಲ್ಲಿ ಒಂದು ದೃಶ್ಯ ಇರುತ್ತೆ, ಒಂದು ವಿಶೇಷವಾದದ್ದಿರುತ್ತೆ. ಆದರೂ ಸಿನಿಮಾ ಹಾಡುಗಳು ನಮಗೆ ಬಹಳ ಮುಖ್ಯ. ಯಾಕಂದರೆ ಹೇಳ್ತಾನೆ, ಅದು ನಮ್ಮ ನಿತ್ಯದ ದೈನಿಕಕ್ಕೆ ಮತ್ತು ನಮ್ಮ ಬಾಲ್ಯದ ಜೊತೆಗೆ ನಮಗೆ ಕನೆಕ್ಟ್ ಮಾಡುತ್ತೆ. ನಾವು ಬಾಲ್ಯದಲ್ಲಿದ್ದಾಗ ಯಾವ ಹಾಡು ಹಾಡಿದ್ವಿ, ನಮ್ಮ ಅಮ್ಮನಿಗೆ ಈ ಹಾಡು ಇಷ್ಟ ಇತ್ತು, ನಮ್ಮ ಅಜ್ಜನಿಗೆ ಈ ಹಾಡು ಇಷ್ಟ ಇತ್ತು. ಆ ಥರ ಅಂದರೆ ಇನ್ನೇವೇ ನಮ್ಮ ಬದುಕಿನ ನೆನಪುಗಳನ್ನು, ಭಾವನಾತ್ಮಕ ನೆನಪುಗಳನ್ನು ಒಟ್ಟಿಗೆ ಕಟ್ಟುವ ಸೂತ್ರದಂತೆ ಈ ಹಾಡುಗಳು ಕೆಲಸ ಮಾಡ್ತವೆ. ಅದು ಬಹಳ ಮಹತ್ವದ್ದು ಅಂತ ನನ್ನ ಅನಿಸ್ತದೆ. ಮತ್ತು ನಮ್ಮ ಸಮಾಜದ, ನಮ್ಮ ದೇಶದ ಒಂದು ಮಲ್ಟಿಲಿಂಗ್ಯುವಲ್ ದೇಶ ನಮ್ಮದು. ಎಷ್ಟು ರೀತಿಯ ಹಾಡುಗಳನ್ನು ಹಾಡ್ತೀವಿ. ತುಳು ಹಾಡು ಬರುತ್ತೆ, ಮರಾಠಿ ಹಾಡು ಬರುತ್ತೆ, ಕೊಂಕಣಿ ಹಾಡು ಬರುತ್ತೆ, ಹಿಂದಿ ಹಾಡು ಬರುತ್ತೆ. ಎಷ್ಟು ಅಂದರೆ ಕನ್ನಡ ಅಂತೂ ಹಾಡೇ ಹಾಡ್ತೀವಿ. ಎಷ್ಟೆಲ್ಲ ಹಾಡುಗಳು ಯಾವ್ಯಾವ ರೀತಿಯ ಭಾವನೆಗಳು ನಮ್ಮನ್ನು ಬಂಧಿಸಿದೆ, ಅದು ಬಹಳ ಮಹತ್ವದ್ದು. ಅದಕ್ಕಾಗಿ ಸಿನಿಮಾವನ್ನು ನಾವು ಎಷ್ಟೋ ಜನ ಒಂಥರ ಅದು ಸಿನಿಮಾದ್ದು ಅಂತ, ಈಗ ಕೆಲವರು ಪಾಪ ಹೊಸ ಸಂಗೀತ ಕಲಿಯೋಂಥ ವಿದ್ಯಾರ್ಥಿಗಳು ಕೂಡ ಅವರು ಒಂದೊಂದ್ಸಲ ಅನ್ಕೊಳ್ತಾರೆ, ನಾನು ಸುಗಮ ಸಂಗೀತ ಮಾತ್ರ ಹಾಡ್ತೀನಿ ಅಂತಾರೆ ಒಂದ್ಸಲ. ಪಾಪ ಅಂದರೆ ಅವ್ರು ಹೇಳೋದೇನು ಅಂದರೆ ನಾನು ಸಿನಿಮಾ ಹಾಡಲ್ಲ ಅಂತ. ಬಟ್ ಒಂದು ಫ್ರೆಂಡ್ಸ್ ಎಲ್ಲ ಸೇರಿದಾಗ ಸಿನಿಮಾ ಹಾಡೇ ಹಾಡೋದಾಗತ್ತೆ. ಯಾಕಂದರೆ ಆ ಸಿನಿಮಾ ಹಾಡುಗಳಲ್ಲಿ ಪ್ರಿಟೆನ್ಷನ್ ಇಲ್ಲ. ಪ್ರಿಟೆನ್ಷನ್ಸ್ ಆಗೋದಲ್ಲ ಅದು ಮಾತಿದ್ದಂಗೆ. ಮಾತಾಡ್ತೀವಿ ಹಾಗೆ ಸಿನಿಮಾ ಹಾಡೋದು. ಇವನ್ ಈ ರಿಯಾಲಿಟಿ ಶೋಗಳಲ್ಲೂ ಕೂಡ ನಾನು ಎಷ್ಟೋ ಜನ ಹಾಡುವ ಹುಡುಗರಿಗೆ ಹೇಳ್ತಿದ್ದೆ ನಾನು, ಅದು ಮಾತಾಡ್ದಂಗೆ ಹಾಡಿ ಅಂತ. ಅಲ್ಲಿ ಹಾಡೇ ಮಾತು. ಅಲ್ಲಿ ಈಗ ರಾಜ್ಕುಮಾರ್ ಲೀಲಾವತಿಗೆ ಏನೋ ಮಾತಾಡಬೇಕು, ಅವರು ಹಾಡ್ತಿದ್ದಾರೆ ಅಷ್ಟೇ, ಅಲ್ಲಿ ಹಾಡಾಯಿತು. ಹೀಗಾಗಿ ಮಾತೇ ಹಾಡಾಗಿರ್ತದೆ. ಸಾಹಿತ್ಯದಲ್ಲಿ ಹಾಗಲ್ಲ. ಸಾಹಿತ್ಯದಲ್ಲಿ ಮತ್ತೇನೋ ಹೇಳೋದಿರುತ್ತೆ, ಜೀವನ ಸತ್ವ ಏನೋ ಹೇಳೋದಿರುತ್ತೆ, ಏನೋ ತತ್ವ ಹೇಳೋದಿರುತ್ತೆ, ಏನೋ ಒಂದು ಸಂಘರ್ಷ ಇರುತ್ತೆ, ಏನೋ ಒಂದು ವಿಶ್ಲೇಷಣೆ ಇರುತ್ತೆ. ಸಿನಿಮಾದಲ್ಲಿ ಅದೆಲ್ಲ ಇರೋದಿಲ್ಲ. ಅದು ಸ್ವಲ್ಪ ಹಿನ್ನೆಲೆಯಲ್ಲಿ ಸ್ವಲ್ಪ ದೂರವಾಗೇ ಇರುತ್ತೆ, ಭಾಳ ಸರಳವಾಗೇ ಇರುತ್ತೆ. ಜಾಸ್ತಿ ಏನು ಅದು ಹೇಗಿರುತ್ತೆ ಅಂತಂದರೆ, ನಾನು ಇ ಟಿ ವಿಯಲ್ಲಿ ಫಿಲ್ಮ್ ಸಿಟಿ ಇದೆ ಹೈದರಾಬಾದಲ್ಲಿ, ಅಲ್ಲಿ ಒಂದಿಷ್ಟು ತಿಂಗಳು ಕೆಲಸ ಮಾಡಿದ್ದೆ. ಅಲ್ಲಿ ಭಾಳ ಇಂಟ್ರೆಸ್ಟಿಂಗು, ಅದೆಲ್ಲ ಸೆಟ್ಟಿಂಗ್ಸು. ಅದು ಸೆಟ್ ಇದ್ದಂಗೆ. ಅದು ನಮ್ದು ಗೊತ್ತಾಗ್ತಿರ್ಲಿಲ್ಲ. ನಾವು ಅಲ್ಲೇ ಇರ್ತಿದ್ವಿ 2-3 ತಿಂಗಳು. ಅಲ್ಲಿ ಒಂದು ಹೋಟೆಲು ಇತ್ತು. ಅಲ್ಲಿ ಒಂದು ದಿವಸ ನಾನು ಲೆಟ್ರ್ ಬರೆದು ಒಂದು ಪೋಸ್ಟ್ ಡಬ್ಬಿಗೆ ಹಾಕಿದೆ. ಅದು ಸೆಟ್, ಅದು ಖರೆ ಪೋಸ್ಟ್ ಡಬ್ಬಿ ಅಲ್ಲ. ಅದು ಅಲ್ಲೊಂದು ಮನೆ ಸೆಟ್ಟಿಂಗ್ ಇದೆ. ಅಲ್ಲಿ ಎಲ್ಲರೂ ನನಗೂ ಖುಷಿ. ಅಲ್ಲಿ ಶಿವರಾಮ್ ಕಾರಂತು, ಭೈರಪ್ಪ, ಅನಗ್ರ, ತರಾಸು ಎಲ್ಲರ ಕಾದಂಬರಿನೂ ಇದೆ ಅಲ್ಲಿ. ದಿವಸಕ್ಕೊಂದು ಓದ್ಬೋದು ಅಂತ ತೆಗೆದು ನೋಡ್ತೇನೆ, ಖಾಲಿ, ಒಳಗೇನೂ ಇಲ್ಲ. ಅವು ಸೆಟ್ ಪ್ರಾಪರ್ಟೀಸು. ಅವು ಆ ಸೀನಿಗೆ ಎಷ್ಟು ಬೇಕು, ಈಗ ಸೀನ್ ಅಲ್ಲಿ ಆ ಸೀನಿಗೆ ಬೇಕು ಅಂತ ಒರಿಜಿನಲ್ ಕಾದಂಬರಿ ತಂದ ಯಾರೂ ಇಡೋದಿಲ್ಲ. ಈ ಥರದ ಒಂದು ಲಾಜಿಕ್ ಕೂಡ ಸಿನಿಮಾ ಹಾಡುಗಳಿಗೆ ಅಪ್ಲೈ ಆಗಿದೆ. ಅಲ್ಲಿ ಯಾವ ಭಾವನೆ ಬೇಕೋ ಅಷ್ಟೇ ಬೇಕು, ಅದನ್ನು ಆಂಪ್ಲಿಫೈ ಮಾಡಬೇಕು. ಅದು
ಹೊರತು ಭಯಂಕರ ಜೀವನದ ಬಗ್ಗೆ ಅದರ ಬಗ್ಗೆ ಇದರ ಬಗ್ಗೆ ವಿಶ್ಲೇಷಣೆ ಎಲ್ಲ ಬೇಡ. ಅದನ್ನು ಓದುವಾಗ ಸಾಹಿತ್ಯದಲ್ಲಿ ಮಾಡ್ತೀವಿ ನಾವು. ಹಾಡು ಹಾಗಲ್ಲ, ಅದು 2-3 ನಿಮಿಷದಲ್ಲಿ ಬಂದು ಹೋಗ್ತದೆ ಅದು. ಅದಕ್ಕಾಗಿ ಅದರ ಒಂದು ಡೈಮೆನ್ಷನ್ಸ್ ಕೂಡ ಲಿಮಿಟೆಡ್ ಆಗಿರುತ್ತದೆ ಮತ್ತು ಅದು ನಮ್ಮ ಜೊತೆಗೆ ಇರ್ತದೆ. ಅದನ್ನು ಭಾಳ ಸೀರಿಯಸ್ ಆಗಿ ತಗೊಳ್ಳೋಕೆ ಹೋಗ್ಬಾರ್ದು. ಭಾಳ ಸೀರಿಯಸ್ ಆಗಿ ತಗೊಂಡ್ರೆ ಅದು ಇನ್ನೂ ಕಷ್ಟ, ಅದಕ್ಕೇನು ಅರ್ಥವೇ ಇರೋದಿಲ್ಲ. ಹೀಗಾಗಿ ಸಿನಿಮಾ ಹಾಡುಗಳು ನಮ್ಮ ಜೊತೆಗಿದ್ದಾವೆ, ನಾವು ಸಿನಿಮಾ ಹಾಡುಗಳ ಜೊತೆಗೆ ಇರ್ತೀವಿ. ಆಮೇಲೆ ನನಗೆ ಮಾತ್ರ ಈ ಉಭಯ ಅಂದರೆ ಈ ಸಾಹಿತ್ಯ, ಮೇನ್ ಸ್ಟ್ರೀಮ್ ಸಾಹಿತ್ಯ ಮತ್ತು ಈ ಹಾಡುಗಳು ಎರಡೂ ಬರೆಯುವ ಒಂದು ಅವಕಾಶ ಸಿಕ್ಕಿದ್ದು ನನಗೆ. ಅದಕ್ಕೆ ನಾನು ತುಂಬ ಋಣಿಯಾಗಿದ್ದೇನೆ. ಯಾಕೆಂದರೆ ಇಲ್ಲಿದ್ರೆ ಒಂದು ವಿಶಿಷ್ಟವಾದ ಒಂದು ಅನುಭವವನ್ನು ನಾನು ಕಳ್ಕೊಂಡ್ಬಿಡ್ತಿದ್ದೆ. ಒಂದು ಹಾಡು ಬರೆಯೋದು, ನಾನು ನಿನ್ನನ್ನು ಬಿಂಬಿಸುತ್ತೇನೆ ಅಂತ ಹೇಳೋದು ಎಷ್ಟು ಕಷ್ಟ ಅಂತ ಹಾಡು ಬರೆದ ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೆ ಅದು ಆ ಮೀಟ್ರಿಗೆ ಬಂದಾಗ ಮಾತ್ರ ಸರಿ. ಅದು ಆ ಮೀಟ್ರಿಗೆ ಸರಿಯಾಗಿ ಕೂತ್ಕೊಂಡ್ರೆ ಮಾತ್ರ ಅದು ಸರಿ. ಆ ಮೀಟ್ರಿಗೆ ಕೂತ್ಕೊಂಡಾಗ, ಆ ಲಯಕ್ಕೆ ಸರಿಯಾಗಿ ಕೂತ್ಕೊಂಡಾಗ ಸಿಗುವಂಥ ಒಂದು ಸಮಾಧಾನ. ಆವಾಗ ನನಗೆ ಹಳೆಯ ಎಲ್ಲ ಲೇಖಕರು, RN ಜಯಗೋಪಾಲರದ್ದು ಒಂದು ಸಿನಿಮಾ ಇದೆ, ಪ್ರೇಮಕ್ಕೂ ಪರ್ಮಿಟ್ಟೇನೋ ಯಾವುದೋ ಗೊತ್ತಿಲ್ಲ, ಏನು, ರವಿ ಇಲ್ಲದ ಬಾನು, ಸವಿ ಇಲ್ಲದ ಜೇನು, ನೀರಿಲ್ಲದ ಮೀನು, ನೀನಿಲ್ಲದ ನಾನು. 4 ಲೈನ್ ನೋಡಿ, ಇಟ್ಟು ಸಣ್ಣ ಲೈನು. ರವಿ ಇಲ್ಲದ ಬಾನು, ಸವಿ ಇಲ್ಲದ ಜೇನು, ನೀರಿಲ್ಲದ ಮೀನು, ನೀನಿಲ್ಲದ ನಾನು, ಉಸಿರೇ ಒಡಲ ತೊರೆಯುವೆಯ, ಹಸಿರೇ ಚಿಗುರ ಮರೆಯುವೆಯ. ಇಷ್ಟು ಸಿಂಪಲ್ ಆಗಿ ತುಂಬ ಸರಳವಾದ ಶಬ್ದಗಳು. ಇದು ಕಾವ್ಯ ಅಲ್ಲ ಅಂತ ಹೇಳುವ ಧೈರ್ಯ ಯಾರಿಗಿದೆ? ಹೀಗಾಗಿ ಅದೊಂಥರ ಕಾರ್ಪೆಂಟ್ರಿ ಇದ್ದಾಗ, ನಾವೆಲ್ಲ ಕಾರ್ಪೆಂಟ್ರು. ಅದು ಒಂದ್ಸಲ ಏನು ಕಿಟಕಿ ಮಾಡಬೇಕಾಗತ್ತೆ, ಒಂದ್ಸಲ ಬಾಗಿಲು ಮಾಡಬೇಕಾಗತ್ತೆ, ಒಂದ್ಸಲ ಡಬಲ್ ಬೆಡ್ ಮಾಡಬೇಕಾಗತ್ತೆ. ಏನು ಬೇಕೋ ಅದನ್ನು ನಾವು ಕೆತ್ತಿ ಕೊಡಬೇಕು ಅಷ್ಟೇ ಹೊರತು ಅದು ಬಹಳ ದೊಡ್ಡದು ಅಂದರೆ ಅಲ್ಲ. ಪ್ರತಿಯೊಂದಕ್ಕೂ ಒಂದು ಉದ್ದೇಶ ಇದೆ. ಈಗ ಸಿನಿಮಾ, ಈಗ ಸಿನಿಮಾ ಹಾಡೇ ನನ್ನ ಪ್ರೇಮಗೀತೆನೇ ಬರೀಲಿಕ್ಕೆ ಬಂದಾಗ ನಾನು ಕೇಳ್ತೇನೆ, ಇದು ಫಸ್ಟ್ ಹಾಡೋ, ಸೆಕೆಂಡ್ ಹಾಡೋ, ಥರ್ಡ್ ಹಾಡೋ ಅಂತ. ಅದು ಹೇಳಬೇಕು ಅವನು. ಯಾಕಂದರೆ ಇದು ಥರ್ಡ್ ಹಾಡು ಆಗಿದ್ದಾಗ ನಾನು ಮೊದಲ ಬಾರಿ ನೋಡಿದೆ ಅಂತೆಲ್ಲ ಬರೆಯೋಕ್ಕಾಗಲ್ಲ. ಅಲ್ಲಿ 2 ಸಲ ನೋಡಿ ಡ್ಯಾನ್ಸ್ ಮಾಡಿ ಎಲ್ಲ ಆಗಿರುತ್ತೆ ಅವನು. ಆಮೇಲೆ ಇದು ರಾತ್ರಿನೋ ಹಗಲೋ ಅದನ್ನು ಕೇಳ್ತೀನಿ ನಾನು. ಚಂದ್ರ ಬಳಸೋ ಹಾಗಿಲ್ಲ, ಶೂಟಿಂಗ್ ಪ್ಲ್ಯಾನ್ ಏನು, ಹೀಗೆ ಸಮುದ್ರ ಅಂತ ಬಡ್ಬಿಟ್ರೆ ಆಗಲಿಲ್ಲ. ಅವನು ಸಮುದ್ರ ತೀರಕ್ಕೆ ಹೋದ್ರೇ ಬಳಸ್ಬೋದು. ಇಲ್ಲಿದ್ರೆ ಸಮುದ್ರ ಬಳಸೋ ಆಗಿಲ್ಲ, ಯಡಿಯೂರು ನಿಂತ್ಕೊಂಡು ಸಮುದ್ರ ಅನ್ನೋಕ್ಕಾಗಲ್ಲ. ಸೊ ದರ್ ಶೂಟಿಂಗ್ ಪ್ಲ್ಯಾನ್, ಅವ್ರದ್ದು ಏನು ಕ್ಯಾರೆಕ್ಟರೈಸೇಷನ್ನು ಅದೆಲ್ಲ ಇಟ್ಟುಕೊಂಡು ಮಾಡುವ ಒಂದು ರೀತಿಯ ಎಂಬ್ರಾಯ್ಡ್ರಿ ಕೆಲಸ ಇದ್ದಂಗೆ. ಹೀಗಾಗಿ ಅದರ ಖುಷಿ, ಅದರ ಕಷ್ಟ, ಅದರ ದುಃಖ, ಅದರ ಸುಖ ಎಲ್ಲ ಬೇರೆ. ಇವತ್ತು ಈ ನೆಪದಲ್ಲಿ ಈ ಒಂದು ಸಿನಿಮಾ ಸಾಹಿತ್ಯ, ಚಿತ್ರ ಸಾಹಿತ್ಯದ ಬಗ್ಗೆ, ಯಾಕಂದರೆ ಇಲ್ಲಿದ್ದವರೆಲ್ಲ ಬಹಳ ಮಹತ್ವದ ಮನಸ್ಸುಗಳೇ. ನಮ್ಮ ಶ್ರೀಧರಮೂರ್ತಿಯವರು ಕನ್ನಡದ ಒಂದು ಆರ್ಕೈವ್ ಇದ್ದಂಗೆ, ಅವರು ತುಂಬ ಆಧುನಿಕ ಸಂವೇದನೆಯ ಒಬ್ಬ ಆರ್ಕೈವ್ ಮನಸ್ಸು. ಶೇಷಾದ್ರಿನೂ ಹಾಗೆ. ಸಿನಿಮಾ ಅಂದರೆ ಸಿನಿಮಾ ಅಂದರೆ ಒಂದು ಭಾಷೆ ಅಂತಲೇ ನೆಚ್ಚಿಕೊಂಡು ಅವರು ಕಳೆದ 3 ದಶಕಗಳಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಸೊ ಮತ್ತು ನಾಗಚಂದ್ರಿಕಾ ಬಹುಮುಖಿ ಆಸಕ್ತಿಯ ಗಾಯಕಿ ಎಲ್ಲ ಇದ್ದೀರಿ. ನನಗೆ ತುಂಬ ಖುಷಿಯಾಯಿತು. ಮತ್ತು ನೀವೆಲ್ಲ ಬೆಳಿಗ್ಗೆ ಇಲ್ಲಿ ಬಂದಾಗ ನಾನು ಸ್ವಲ್ಪ ಕಂಗಾಲಾಗಿಬಿಟ್ಟಿದ್ದೆ. ಬಟ್ ನೀವು ಇಷ್ಟೆಲ್ಲ ಜನ ಬಂದು ಕೂತು ತುಂಬ ಖುಷಿ ಕೊಟ್ಟರಿ. ಮತ್ತು ಬುಕ್ ಬ್ರಹ್ಮದ ಈ ಒಂದು ಉತ್ಸವ ಚೆನ್ನಾಗಾಗಲಿ, ಅದಕ್ಕಾಗಿ ಬುಕ್ ಬ್ರಹ್ಮದ ಟೀಮಿಗೆ ಎಲ್ಲರಿಗೂ ನನ್ನ ವಂದನೆಗಳು. ಒಂದು 2 ಬಹಳ ಕುತೂಹಲದ ಮಾತನ್ನು ಹೇಳಿದ್ರು. ಒಂದು, ಸಂಗೀತ ನಿರ್ದೇಶಕರಿಗೆ ಇರಬೇಕಾದ ಆಸಕ್ತಿ. ಎಲ್ಲಿಂದಲೋ ಬಂದವರು ಸಿನಿಮಾ ಮಾಡಿದಾಗ ಲಂಕೇಶು ವಿಜಯ್ ಭಾಸ್ಕರ್ ಹೇಳಿದ್ರು, ನನಗೆ ನೀವು ಟ್ಯೂನ್ ಗೀನೆಲ್ಲ ಬರ್ಕೊಟ್ರೆ ಆಗಲ್ಲ, ನಾನು ಕವಿತೆ ಕೊಡ್ತೀನಿ, ನೀವು ಅದನ್ನು ಹಾಡು ಮಾಡಿ ಅಂತೇಳಿ. ನಿಮ್ಗೆ ಆ ಸಿನಿಮಾಕ್ಕೆ 3 ಕವಿತೆಗಳನ್ನು ಲಂಕೇಶ್ ಕೊಟ್ಟಿದ್ರು. ಆದರೆ ವಿಜಯ್ ಭಾಸ್ಕರ್ ಎಷ್ಟು ಅದ್ಭುತವಾದ ಹಾಡು ಮಾಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಇನ್ನೊಂದು, ನಿಮಗೆ ಬರೀ ಆಸಕ್ತಿ ಇದ್ದರೆ ಸಾಕಾಗಲ್ಲ. ನಾನು ಹೇಳಿದೆ, KS ನರಸಿಂಹಸ್ವಾಮಿ ಅವರಿಗೆ ಮೊದಲ ರಾಷ್ಟ್ರ ಪ್ರಶಸ್ತಿ ಬಂತು. ಕನ್ನಡ ಚಿತ್ರಗೀತೆಗೆ 2 ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಯಾರಿಗೂ ಗೊತ್ತಿಲ್ಲ. 2ನೇ ಬರ್ಗೂರು ರಾಮಚಂದ್ರಪ್ಪನವ್ರಿಗೆ ಬಂದಿದೆ, 3ನೇ GM ಪ್ರಹ್ಲಾದಿಗೆ ಬಂದಿದೆ. ಬರ್ಗೂರು ರಾಮಚಂದ್ರಪ್ಪನವರಿಗೆ 1 ರಾಷ್ಟ್ರ ಪ್ರಶಸ್ತಿ, 4 ರಾಜ್ಯ ಪ್ರಶಸ್ತಿಗಳು, 80 ಹಾಡು ಬರ್ತಿದ್ದಾರೆ. ಒಂದೇ ಒಂದು ಹಾಡು ಯಾರಾದರೂ ನೆನಪು ಮಾಡ್ಕೋಬೋದಾ? ಯಾಕೆ ಹಿಂಗಾಗತ್ತೆ? ಇದು ಬಹಳ ನೋವು. ಅಂದರೆ ನಮಗೆ ಕವಿಗಳು ಬಂದರೆ ಮಾತ್ರ ಸಾಕಾಗಲಿಲ್ಲ, ಯಾಕೆ ಒಂದು ಹಾಡು ಪಾಪ್ಯುಲರ್ ಆಗಲ್ಲ? ಇದು ನನಗೆ ಬಹಳ ಕಾಡ್ತಾ ಇರೋ ಸಂಗತಿ. ಬಹುಶಃ ನಾವು ಮುಂದಿನ ದಿನದಲ್ಲಿ ಇನ್ನಷ್ಟು ಅವಕಾಶ ಸಿಕ್ಕಾಗ ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ಬೋದು ಅಂತ ಭಾವಿಸಿಲ್ಲ. ನನ್ನ ಮಾತುಗಳಿದೆ, ಅದರ ನನ್ನ ಮಾತುಗಳನ್ನ ಹಾಡುಗಳಿಗೋಸ್ಕರ ತ್ಯಾಗ ಮಾಡ್ತೀನಿ. ನೀವು ಹಾಡ್ಬಿಡಿ ಸರ್. ಹಾಡುಗಳಿಗೋಸ್ಕರ ಅಂತ ಹೇಳಿದ್ರು, ಇದು ಹಾಡುಗಳದೇ ಒಂದು ಗೋಷ್ಠಿ ಆದ್ದರಿಂದ ಇನ್ನಷ್ಟು ಗೀತೆಗಳು ಹಾಡ್ಬೋದಿತ್ತು. 1-2 ನಾನು ಮಾತುಗಳನ್ನ ಸೇರಿಸಿ ನಂತರ ನಾನು ಹಾಡೋದಕ್ಕೆ ಬಯಸ್ತೇನೆ.
ಇಷ್ಟು ಹೊತ್ತು ನಾವು ಈ ಒಂದು ಗೋಷ್ಠಿಯಲ್ಲಿ ಮಾತಾಡ್ತಾ ಚಿತ್ರಗೀತೆಗಳು ಕವಿಗೀತೆಗಳು ಅಂತ ಮಾತಾಡ್ತಾ ಬಂದ್ವಿ. ಇಲ್ಲಿ ಚಿತ್ರಗೀತೆ ಕವಿಗೀತೆ ಅನ್ನೋ ಬೈಫರ್ಕೇಶನ್ ನಾನು ಒಬ್ಬ ಗಾಯಕಿಯಾಗಿ ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಯಾಕಂದರೆ ಗೀತೆ ಗೀತೆ ಅಷ್ಟೆ. ಹೇಗೆ ಎಲ್ಲ ಥರದಲ್ಲೂ ಒಂದು ಪ್ರಕಾರಗಳು ಜಾನರ್ಸ್ ಅಂತ ಇರ್ತಾವೋ ಹಾಗೆ ಅದೊಂದು ಚಿತ್ರಗೀತೆ, ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ ಅನ್ನೋ ಧಾಟಿನಲ್ಲಿ ನಾವು ತಗೊಳ್ತಾ ಹೋಗ್ತೀವಿ ಗಾಯಕಿಯರು. ಆ ರೀತಿ ಯೋಚನೆ ಮಾಡಿದಾಗ ಜಯಂತ್ ಸರ್ ತುಂಬ ವಿಸ್ತಾರವಾಗಿ ಚಿತ್ರಗೀತೆ ಹೇಗಾಗತ್ತೆ ಅಂತ ಅನ್ನೋದನ್ನು ಹೇಳಿದ್ರು. ನಾನು ಎಲ್ಲ ಪ್ರಕಾರದಲ್ಲೂ ಕೆಲಸ ಮಾಡಿರೋದ್ರಿಂದ ಅದರ ಅನುಭವ ನನಗೆ ಇರೋದ್ರಿಂದ ಖಂಡಿತ ಹೌದು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸರ್ ಹೇಳಿದಂಗೆ, ಜಯಂತ್ ಕಾಯ್ಕಿಣಿ ಸರ್ ಹೇಳಿದಂಗೆ, ಒಂದು ಕವಿತೆ ಅನ್ನುವಾಗ ಅವರ ಸ್ವ ಅನುಭವ ಇರುತ್ತೆ, ಒಬ್ಬ ಕವಿಯ ಸ್ವ ಅನುಭವ ಇರುತ್ತೆ. ಮತ್ತು ಆ ಕವಿತೆಗೆ ಹಲವಾರು ಆಯಾಮಗಳು, ಡೈಮೆನ್ಷನ್ಸ್ ಇರ್ತಾರೆ. ಅಂದರೆ ಒಂದು ಕವಿತೆ ನಮ್ಮ 10 ರೀತಿ ನಾವು ಅದನ್ನು ಪರಿಭಾವಿಸ್ಬೋದು. ಆದರೆ ಚಿತ್ರಗೀತೆ ಅಂತ ತಗೊಂಡಾಗ ಆ ಸಾಧ್ಯತೆ ಬಹಳ ಕಮ್ಮಿ. ಒಂದು ಕವಿತೆ ಒಂದು ಸನ್ನಿವೇಶಕ್ಕೆ ತಕ್ಕಂಗೆ ಬರೆದಿರೋದ್ರಿಂದ ಅದಕ್ಕೆ ಒಂದೇ ಅಥವಾ ಹೆಚ್ಚು ಅಂದರೆ ತುಂಬ ಅರ್ಥ ಮಾಡ್ಕೊಳ್ತೀನಿ ಅಂದರೆ 2 ಅರ್ಥ ಬರ್ತದೆ. ಅದಕ್ಕಿಂತ ಹೆಚ್ಚು ಇರೋಕ್ಕೆ ಸಾಧ್ಯ ಇಲ್ಲ. ಹೀಗೆ ಎಲ್ಲರೂ ಹೇಳಿದಂಗೆ ಇನ್ನೊಂದಷ್ಟು ನಾವು ಚರ್ಚೆ ಮಾಡ್ಬೋದು ಅನಿಸುತ್ತೆ ಈ ಒಂದು ವಿಚಾರದ ಮೇಲೆ. ಹೀಗೆ ಹೇಳ್ತಾ ಇತ್ತೀಚೆಗಷ್ಟೇ ನಮ್ಮ ನಾಡಿನ ಮಹಾನ್ ಕವಿ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ, ಡಾಕ್ಟರ್ H.S. ವೆಂಕಟೇಶ್ ಮೂರ್ತಿ ಅವರು ಚಿತ್ರಗಳಲ್ಲೂ ಕೆಲಸ ಮಾಡಿದ್ದಾರೆ, ಭಾವಗೀತೆಯಲ್ಲೂ ತುಂಬ ಅವರ ಒಂದು ಎತ್ತಿದ ಕೈ. ಅವರೇ ಒಂದು ಚಿತ್ರ ನಿರ್ದೇಶಿಸಿದರು. ಆ ಚಿತ್ರದಲ್ಲಿ ಅವರ ಒಂದು ಗೀತೆಗೆ ಫಿಲ್ಮ್ಫೇರ್ ಪ್ರಶಸ್ತಿ ಸಹ ಬಂತು. ಆ ಗೀತೆಯೊಂದಿಗೆ ನಾನು ಈ ಗೋಷ್ಠಿನ ಮುಗಿಸೋದಕ್ಕೆ ಬಯಸ್ತೇನೆ. ಸಕ್ಕರೆಯ ಪಾಕದಲ್ಲಿ ಅತ್ತಿರುವ ಜಾಮೂನು ನಿದ್ದೆ ಮಾಡುತ್ತ ಇರುವ ಮುದ್ದು ಮಗಳು, ಸಕ್ಕರೆಯ ಪಾಕದಲ್ಲಿ ಅತ್ತಿರುವ ಜಾಮೂನು ನಿದ್ದೆ ಮಾಡುತ್ತ ಇರುವ ಮುದ್ದು ಮಗಳು, ಕಿರುಗೊಳದ ಮೇಲೆ ಬಾಗಿರುವ ಮಳೆ ಬಿಲ್ಲು, ಕಿರುಗೊಳದ ಮೇಲೆ ಬಾಗಿರುವ ಮಳೆ ಬಿಲ್ಲು, ಬಣ್ಣಗಲಸಿನ ಅಮ್ಮ ಕೂತಿರುವುದು, ಸಕ್ಕರೆಯ ಪಾಕದಲ್ಲಿ ಅತ್ತಿರುವ ಜಾಮೂನು ನಿದ್ದೆ ಮಾಡುತ್ತ ಇರುವ ಮುದ್ದು ಮಗಳು.